ಯೋಹಾನ ಗ್ರಂಥ 10ನೇ ಅಧ್ಯಾಯ 10ನೇ ವಚನ. ಯೋಹಾನ 10:10. ಜಾನ್ ಚಾಪ್ಟರ್ 10:10. ಯೋಹಾನ 10:10. ಯೋಹಾನ ಗ್ರಂಥವು 10:10. ಕಳ್ಳನು ಕತ್ತುಕೊಳ್ಳುವುದಕ್ಕೂ ಕುಯ್ದು ತಿನ್ನುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ. ಹಿಂದಿ, ಇಂಗ್ಲಿಷ್, तमिल, तेलुगु. और काम के लिए नहीं, परंतु केवल चोरी करने और घात करने और नष्ट करने के लिए आता है. मैं इसलिए आया कि वे जीवन पाए और बहुत आयास से पाए. आमीन. हालेलुया. ओदी इंग्लिश. The thief comes only in order to steal, kill and destroy. I have come in order that you might have life all in its fullness. Life and its fullness. 25ನೇ ತಾರೀಕು ಏನು? ಎಲ್ಲರೂ ಹೇಳ್ಬೇಕು. ಕ್ರಿಸ್ಮಸ್ ಅಲ್ಲ. ಎಲ್ಲರೂ ಹೇಳಿ, ಪರವಾಗಿಲ್ಲ, ಪಾಪ ಏನಿಲ್ಲ. ಕ್ರಿಸ್ಮಸ್ ಅನ್ನೋದು ಪಾಪ ಮಾತೇನಿಲ್ಲ. ಹಲ್ಲೆಲೂಯಾ. ಕ್ರಿಸ್ ಅಂದ್ರೆ ಜೀಸಸ್, ಮಾಸ್ ಅಂದ್ರೆ ಆರಾಧನೆ. ಕ್ರಿಸ್ ಅಂದ್ರೆ ಜೀಸಸ್, ಕ್ರಿಸ್ಮಸ್. ಕೇಳಿ ಚೆನ್ನಾಗಿ, ಜ್ಞಾನದ ಕಡೆಗೆ ಮನಸ್ಕೊಡಿ, ಕ್ರಿಸ್ಮಸ್ ಅಂದ್ರೆ, ಕ್ರಿಸ್ ಅಂದ್ರೆ ಜೀಸಸ್, ಮಾಸ್ ಅಂದ್ರೆ ಆರಾಧನೆ, ಯೇಸುವನ್ನ ಆರಾಧಿಸುವುದು, ಆ ಪದದ ಅರ್ಥ. ಆಮೇಲೆ ಕ್ರಿಸ್ಮಸ್ ಮೀನ್ಸ್, ಕ್ರಿಸ್ मतलब मसीह, मास मतलब आराधना. यीशु को आराधना कर रहे ಮಾಡ್ತಾ ಇದ್ದಾರಾ? ಇಲ್ಲ. ಪೇಂಟಿಂಗ್ ಹೋಗಿ ಗಲ್ಗಲ್ಸ್ ಮಾಡು, ಸ್ವೀಟ್ಗಳು ಮಾಡು, ಕೇಕ್ ತಕೊಂಬ, ಬಿರಿಯಾನಿ ಮಾಡು, ಆ ಗಿಡ ಫ್ಲವರ್ ಡೆಕೋರೇಷನ್ ಮಾಡಿಕು, ಪೇಂಟ್ ಹಾಕ್ತಾನ, ಆ ಲೈಟಿಂಗ್ ಹಾಕು, ಸ್ಟಾರ್ ಕಟ್ಟು, ಮಟನ್ ತಕೊಂಬ, ಚಿಕನ್ ತಕೊಂಬ, ಅವನು ಕರಿ, ಇವನು ಕರಿ, ಪ್ರೇಯರ್ ಮಾಡೋಣ, ಬೇರೆಯವನ್ನ ಕರೆದು ಕ್ರಿಸ್ಮಸ್ ಮಾಡೋಣ, ಅನ್ಯ ಜನಗಳನ್ನ ಕರೆದು ಗಿಫ್ಟ್ ಕೊಡೋಣ, ಅನ್ಯ ಜನಗಳನ್ನ ಕರೆದು ಅವ್ರಿಗೆ ವಾಕ್ಯ ಹೇಳಿ, ಅವ್ರಿಗೆ ರಕ್ಷಣೆ ಕರೆದು, ಅವ್ರಿಗೆ ಗಿಫ್ಟ್ ಅನ್ನ ಕೊಟ್ಟು, ಕೇಕ್ ಅನ್ನ ಕೊಟ್ಟು, ಬಿರಿಯಾನಿಯನ್ನ ಕೊಟ್ಟು ಕಳಿಸೋಣ. ಇಲ್ಲ. ನಾವ್ ಯಾರಿಗೆ ಹಬ್ಬ ಮಾಡೋದು? हम किसका फेस्टिवल करते? क्रिसमस. क्रिश्चियंस को. ಕ್ಯಾರಲ್ಸ್ ಯಾರ ಮನೆಗೆ ಹೋಗೋದು? ಅವ್ರಿಗೆ ಕ್ರಿಶ್ಚಿಯನ್ ಇದ್ದಾರಲ್ಲ, ಅವ್ರ ಮನೆಗೆ ಹೋದ್ರೆ ನೈಟ್ 12 ಗಂಟೆಗೆ, 1 ಗಂಟೆಗೆ, रात 1 बजे में कैरल्स पता हो गया ना? ये क्रिसमस टाइम में जाते घर और तिर्गा नेक्स्ट आ मने तिर्गा पास्ट ಹೋಗೋದೇ ಇಲ್ಲ. उस घर में पास्ट नहीं जाएगा. नेक्स्ट कैरल्स ಬರ್ತಾರೆ. ಅಲ್ಲೋರ್ಗೂ ಆ ಪಾಸ್ಟ್ ಅವ್ರ ಮುಖ ಕೂಡ ನೋಡಲ್ಲ. ಅವ್ರ ಮನೆಗೆ ಹೋಗಿ ಏನಾಯ್ತು, ಎಂತಾಯ್ತು, ಏನಾಯ್ತು, ಏನ್ ನಡೀತು, ಅವ್ರಿಗೆ ಏನ್ ಕೊರತೆ ಇದೆ, ಹುಷಾರಿಲ್ವಾ, ಹೋಗಲ್ಲ. ನೆಕ್ಸ್ಟ್ ಕ್ಯಾರಲ್ಸ್ ಬರ್ತಾರೆ. ಇದೇನ ಕ್ರಿಸ್ಮಸ್? ಯಾರಿಗೆ ಕ್ರಿಸ್ತು ಇಲ್ಲ ಅವ್ರ ಮನೆಗೆ ತಾನೇ ಕ್ರಿಸ್ತನ ನೀವು ಪ್ರೀತಿ ತೋರಿಸ್ಬೇಕು. ನೆಕ್ಸ್ಟ್ ಇಯರ್ ಚೆನ್ನಾಗಿ ಕೇಳಿಸ್ತೀವಿ, ನೀವು ಹಬ್ಬ ಮಾಡಿದ್ರೆ ನಾನ್ ಕ್ರಿಶ್ಚಿಯನ್ ಕರೀರಿ. ಯಾರನ್ನ? ದೇವ್ರು ನಂಬಿ ಇರೋನ್ನ ಕರೀರಿ. ನಾನ್ ಬಂದು ವಾಕ್ಯ ಹೇಳ್ತೀನಿ, ನಾನ್ ಬಂದು ಅವ್ರಿಗೆ ಬೈಬಲ್, ಯಾಕೆ ಜೀಸಸ್ ಈ ಭೂಮಿಗೆ ಬಂದ್ರು, ಯಾಕೆ ಹುಟ್ಟಿದ್ರು, ಯಾಕೆ ಅವರು ಬಂದ್ರೆ ಈ ಲೋಕಕ್ಕೆ, ಆತನು ದೇವರು, ಮನುಷ್ಯನಲ್ಲ. यीशु स्वामी, यीशु मसीह मनुष्य नहीं है, प्रभु है, परमेश्वर है. क्यों इस इंसान को आया? मैं बताते, तुम क्रिसमस करो नेक्स्ट ईयर, अन्य आदमी को बुलाओ, मैं बता देगा. बाद में इसको बिरयानी, केक खिलाओ, गिफ्ट खिलाओ. ಆಮೇಲೆ ಅವ್ರ ಸೀರೆನೋ, ಬಟ್ಟೆನೋ, ಕೇಕೋ, ಬಿರಿಯಾನಿನೋ ಕೊಡು. ಅದು ರಿಯಲ್ ಕ್ರಿಸ್ಮಸ್. ಬಡವರಿಗೆ ಬಟ್ಟೆ ಕೊಡು, ಅದು ರಿಯಲ್ ಕ್ರಿಸ್ಮಸ್. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ರಿಯಲ್ ಕ್ರಿಸ್ಮಸ್. ಡಿಸೆಂಬರ್ ತಿಂಗಳು ಮಾತ್ರ ಕ್ರಿಸ್ಮಸ್ ಅಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 12 ತಿಂಗಳು ಮಾಡ್ಬೇಕು ಕ್ರಿಸ್ಮಸ್. ಆಮೇಲೆ ನೀವು ಡಿಸೆಂಬರ್ ಮಾತ್ರ ಮಾಡ್ಬಿಟ್ಟು
ಡಿಸೆಂಬರ್ ಬಂದ್ರೆ ತುಂಬಾ ಚರ್ಚಲ್ಲಿ ಪ್ರೇಯರ್ ಇರಲ್ಲ. दिसंबर आए तो बहुत चर्च में प्रेयर नहीं रहेगा. क्यों? डांस प्रैक्टिस महीना पूरा पेंटिंग मारो, क्लीन करो, वॉशिंग करो, गलगल्स करो, मीठा करो, बिरयानी करो, मटन लेके आओ, चिकन लेके आओ, इसको बुलाओ, इसको बुलाओ, इसको बुलाओ. ಪ್ರೇಯರ್ ಇಲ್ಲ, ಬೈಬಲ್ ಇಲ್ಲ, ಆರಾಧನೆ ಇಲ್ಲ, ಕುಟುಂಬ ಪ್ರೇಯರ್ ಇಲ್ಲ, ಚರ್ಚೆಗೆ ಪ್ರೇಯರ್ ಇಲ್ಲ. ಆ ಕ್ರಿಸ್ಮಸ್ ಪೂರ್ತಿ ಪಾಪ ಮಾಡ್ತಾರೆ, ಸಾಲ ಮಾಡ್ತಾರೆ, उधार लेते. क्रिसमस समय में बहुत आदमी उधार लेते, साल मारी हब्बा मारता. क्रिसमस पैसा नहीं, सभी को कपड़ा लेके आना, बिरयानी बनाना, केक बनाना, ये लेके आना, वो लेके आना, पेंटिंग मारना, पैसा नहीं, उधार लेते. वही एक पाप, ಅದು ಒಂದು ಪಾಪ, ಅದು ಒಂದು ಕಷ್ಟದಲ್ಲಿ ಬೀಳ್ತೀಯ, ತಪ್ಪಲ್ಲಿ ಬೀಳ್ತೀಯ. ಬೈಬಲ್ ಅಲ್ಲಿ ಕ್ರಿಸ್ಮಸ್ ಮಾಡು ಅಂತ ಬರ್ದಿಲ್ಲ. ಬೈಬಲ್ ಮೇ ಕ್ರಿಸ್ಮಸ್ ಕರೋ. ನಾನು ಹೇಳ್ತಾ ಇದ್ದೀನಿ, ಕ್ರಿಸ್ಮಸ್ ನ ವಿರೋಧಿಸ್ತಾ ಇದ್ದೀನಿ. ಮಾಡಂತ ಹೇಳಿದ್ರೆ ಮಾಡಬೇಡ ಅಂತ ಹೇಳಿದ, ಮಾಡಂತ ಹೇಳಿದ್ರೆ ಮಾಡಬೇಡ ಅಂತ ಹೇಳಿದ, ಮಾಡಂತಾನೆ ನಾನು ಹೇಳ್ತಾ ಇದ್ದೀನಿ. ಕ್ರಿಸ್ಮಸ್ ನಾನು ಮಾಡ್ತೀನ ಮಾಡಲ್ಲ, ನನ್ನ ಬಗ್ಗೆ ಚಿಂತೆ ತಗೋಬೇಡಿ. ಕ್ರಿಸ್ಮಸ್ ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳಿ. ಆಮೇನ್, हालेलुया. ಆ ಗಿಡದಲ್ಲಿ उस पेड़ में प्रभु नहीं रहेगा, केक में प्रभु नहीं रहेगा. प्रभु इसको चाहे आप दिखाना, अन्य आदमी को दिखाना, अन्य आदमी को बुलाना, अन्य आदमी को घर को बुलाना. उस दिन बाप आओ, आ जाओ, हमारा चर्च में क्रिसमस करते, हमारा घर में क्रिसमस करते, तुम पक्का आना बोले तो आएगा, पक्का आएगा. ನೀವು ಕರೀರಿ. ನೆಕ್ಸ್ಟ್ ಇಯರ್ ಮಾಡೋಣ, ಇಲ್ಲಿ ಪ್ರೋಗ್ರಾಮ್ ಮಾಡೋಣ, ಗಾಸ್ಪಲ್ ಪ್ರೋಗ್ರಾಮ್. ಏನ್ ಪ್ರೋಗ್ರಾಮು? ಹೆಸರು ಕ್ರಿಸ್ಮಸ್ ಮಾಡೋಣ. ನೀವು ಅನ್ಯ ಜನರನ್ನ ಕರ್ಕೊಂಡ್ಬಂದು ಪಕ್ಕದಲ್ಲಿ ಒಬ್ಬನ ಕೂರಿಸ್ಕೊಂಡು, ಒಬ್ಬರೊಬ್ಬನ ಅದರ್ ಪರ್ಸನ್ ಕರ್ಕೊಂಡ್ಬಂದು ಪ್ರೋಗ್ರಾಮ್ ಮಾಡ್ತೀವಿ. ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಮಾಡಲ್ಲ, ನಿಮ್ ಟೆನ್ಷನ್ ಅಲ್ವಾ? ಮಾಡ್ತೀವಿ. ಓಕೆ, ಮಾಡೋಣ. ದೇವ್ರಿಗೆ ಸ್ತೋತ್ರ. ಅನ್ಯ ಜನಗಳನ್ನ ಕರ್ಕೊಂಡ್ಬಂದು ಅವರಿಗೆ ಸುವಾರ್ತೆ ಹೇಳೋಣ. ಅದರಲ್ಲಿ 50 ಜನರಲ್ಲಿ 10 ಜನ ದೇವ್ರನ್ನ ನಂಬಲಿ. ರಿಯಲ್ ಕ್ರಿಸ್ಮಸ್ ಅದೇ. ಅವರೊಳಗಡೆ ಜೀಸಸ್ ಹುಟ್ಟಬೇಕು, ಅವರೊಳಗಡೆ ಯೇಸು ಹುಟ್ಟಬೇಕು, ಅವ್ರ ಯೇಸುವನ್ನು ನಂಬಬೇಕು, ಅವ್ರ ರಕ್ಷಣೆಯನ್ನು ಹೊಂದಬೇಕು, ಅವ್ರ ದೇವ್ರ ಕಡೆಗೆ ತಿರುಗಬೇಕು. ಆಮೇಲೆ ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನ್ಸು ಕೊಟ್ಟು ಕೇಳಿ. ರಿಯಲ್ ಕ್ರಿಸ್ಮಸ್ ಅಂದ್ರೆ ಏನಂತ. ಅವರಲ್ಲಿ ಜೀಸಸ್ ಇಲ್ಲ. ಒಂದ್ ಮಾತು ಕೇಳ್ತೀನಿ, ಜೀಸಸ್ ಕೇಕ್ ತಿಂತಾರೆ. ಯಾರೆಲ್ಲ ಬರ್ತಡೇ ಇದೆ, ಕೇಕ್ ಕಟ್ ಮಾಡ್ತಾರೆ. ಕೇಕ್ ತಿನ್ನಿಸ್ತಾರ? ತಿನ್ಸಲ್ಲ. ಬರ್ತಡೇ ಪರ್ಸನ್ ಇದೆ. ಜೀಸಸ್ ಕೇಕ್ ತಿಂತಾರಾ? ನೀನ್ ಕಟ್ ಮಾಡಿದ ಕೇಕ್ ಜೀಸಸ್ ತಿಂತಾರಾ? ಯಾರು ಮಾಡ್ತಾ ಇದೀಯ? ನೀನ್ ಮಾಡಿದ ಬಿರಿಯಾನಿ ದೇವ್ರು ತಿಂತಾರಾ? ತಿನ್ನಲ್ಲ. ಜೀಸಸ್ ತಿನ್ನಲ್ಲ. ಈ ತರ ಬಾಡಿಗೆ ಬಿರಿಯಾನಿ ಬೇಕು, ಕೇಕ್ ಬೇಕು, ಚಾಕ್ಲೇಟ್ ಬೇಕು, ಸ್ವೀಟ್ಸ್ ಬೇಕು, ಗಲ್ಗಲ್ಸ್ ಬೇಕು, ರೋಸ್ ಕುಕೀಸ್ ಬೇಕು. ರೋಸ್ ಕುಕೀಸ್ ಎಲ್ಲ ಮಾಡ್ತಾರೆ ಕ್ರಿಸ್ಮಸ್ ಅಲ್ಲಿ, ಗೊತ್ತಾ? ರೋಸ್ ಕುಕೀಸ್ ಬರತ್ತೆ. ಆಮೇಲೆ ರೋಸ್ ಕುಕೀಸ್, ಗಲ್ಗಲ್ಸ್ ಈ ಟೈಮ್ ಅಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ. ಅದ್ರ ನಿಜ ಹೇಳ್ಬೇಕಂದ್ರೆ ನ್ಯೂ ಟೆಸ್ಟಿಮೆಂಟ್, ನಯಾ ನಿಯಮ್, ಹೊಸ ಒಡಂಬಡಿಕೆಯಲ್ಲಿ ಕ್ರಿಶ್ಚಿಯನ್ಸ್ಗೆ ಹಬ್ಬ ಇಲ್ಲ, ಹಬ್ಬನೇ ಇಲ್ಲ. ಗುಡ್ ಫ್ರೈಡೆ ಆಗ್ಲಿ, ಈಸ್ಟರ್ ಆಗ್ಲಿ ನಾವು ನೆನೆಸ್ಕೊಬೇಕು, ಅವತ್ತು ಆರಾಧನೆ ಮಾಡಬೇಕು. ಗುಡ್ ಫ್ರೈಡೆ, ಈಸ್ಟರ್, ನಯಾ ನಿಯಮ್ ಮೇ ಫೆಸ್ಟಿವಲ್ ನೈ. ಜೀಸಸೇ ನಮಗೆಲ್ಲ. ನಮ್ಮ ಫೆಸ್ಟಿವಲ್ ಯಾವ್ದಂದ್ರೆ ಕರ್ತನ ಭೋಜನ. ನಮ್ಮ ಫೆಸ್ಟಿವಲ್ ಯಾವ್ದಂದ್ರೆ ಬ್ಯಾಪ್ಟಿಸಮ್ ಡೇ. ನಮ್ಗೆ ಫೆಸ್ಟಿವಲ್ ಯಾವ್ದು ಹಬ್ಬ ಅಂದ್ರೆ ಅದರಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿರೋ ಭಾನುವಾರ ದಿನ. ಪ್ರತಿ ವಾರ ನಿಮಗೆ ಹಬ್ಬ, ಆರಾಧನೆ, ದೇವರ ವಾಕ್ಯ ಕೇಳೋದು. ನೆಕ್ಸ್ಟ್ ಇಯರ್ ಪ್ರೋಗ್ರಾಮ್ ಇಡ್ತೀರಿ. ಪ್ರತಿಯೊಬ್ರು ಅನ್ಯನ ಕರ್ಕೊಂಡು ಕೂರಿಸ್ಕೊಳ್ಳಿ. ನಿಮ್ಮನೇಲಿ ಕೂಡ ಕ್ರಿಸ್ಮಸ್ ಮಾಡಿ ಅನ್ಯನ ತಂದು ಕೂರಿಸಿ ಕ್ರಿಸ್ಮಸ್ ಮಾಡಿ. ಆಮೇಲೆ ಸ್ಟಾರ್ ಕಟ್ಬಿಟ್ರೆ ಬಂದ್ಬಿಡ್ತಾರ ಜೀಸಸ್ ಒಳಗಡೆ. ಸ್ಟಾರ್ ಕಟ್ಬಿಟ್ರೆ ನಿಮ್ ಮನೇಲಿ ರಕ್ಷಣೆ ಆಗ್ಬಿಡ್ತೈತಾ? ಹಲ್ಲೆಲೂಯಾ. ಕಟ್ಬೇಕಾ ಕಟ್ಬಾರ್ದು ಅಂತ ನಾನು ಮಾತಾಡ್ತಾ ಇಲ್ಲ. ಬಿರಿಯಾನಿ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಬಿರಿಯಾನಿ ಮಾಡ್ತೀನಿ, ಇವಾಗ ಡೈಲಿ ಬಿರಿಯಾನಿ ಅಲ್ವಾ. ಒಂದು ರೋಡಲ್ಲಿ ಹೋದ್ರೆ ಹಿಂಗ್ ಕಣ್ಣ ಹಾಯಿಸಿ 4 ಬಿರಿಯಾನಿ ಅಂಗಡಿ ಇರ್ತದೆ. ಈ ತರ ನೋಡಿದ್ರೆ 4 ಬಿರಿಯಾನಿ ಅಂಗಡಿ, 4 ಬಿರಿಯಾನಿ ದುಕಾನ್, ಡೈಲಿ ಬಿರಿಯಾನಿ. ಮೊದಲಾದ್ರೆ ಯಾವಾಗ್ಲೂ ಒಂದ್ಸಾರಿ ಬಿರಿಯಾನಿ. ಹಲ್ಲೆಲೂಯಾ. ಈಗ ಡೈಲಿ ಬಿರಿಯಾನಿ ತಿನ್ನೋರು ಇದ್ದಾರೆ. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ,
ಕ್ರಿಸ್ತು ನಿನ್ನ ಒಳಗಡೆ ಇದ್ದಾನ? ಈ ತಿಂಗಳು ಬಂದ್ರೆ ಪೇಂಟಿಂಗ್ ಮಾಡು, ಇದು ಮಾಡು, ಅದು ಮಾಡು, ವಾಶ್ ಮಾಡು, ಕ್ಲೀನ್ ಮಾಡು, ಪ್ರೇಯರ್ ಮಾಡಲ್ಲ, ಬೈಬಲ್ ಓದಲ್ಲ, ಕುಟುಂಬ ಪ್ರೇಯರ್ ಮಾಡಲ್ಲ, ಚರ್ಚಲ್ಲಿ ಗ್ಯಾದರ್ ಆಗಲ್ಲ, चर्च में गैदर नहीं होता, चर्च में प्रेयर स्टॉप हो जाएगा, दिसंबर महीने में मंथ में प्रैक्टिस 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 प्रैक्टिस, वो डेकोरेशन करो, ये डेकोरेशन करो, ये डेकोरेशन करो, साल साल पेंटिंग चर्च को। क्यों? क्रिसमस पूरा लाइटिंग लाइटिंग का एक 20,000 पटाखी मारते क्रिसमस में। ये निनगू अन्निनिगू ವ್ಯತ್ಯಾಸ? ಪಟಾಕಿ ಹೊಡಿತಾರೆ, ಪಟಾಕಿಗೊಂದಿಷ್ಟು ಸಾವಿರ, ಕ್ಯಾರೆಟ್ಸ್ಗೊಂದಿಷ್ಟು ಖರ್ಚು, ವರ್ಷ ವರ್ಷ ಪೇಂಟಿಂಗ್. ಬಿಲೀವರ್ ಮನೆಯಲ್ಲಿ 10 ವರ್ಷ ಆಗಿರ್ತದೆ ಪೇಂಟ್ ಹೊಡೆದು, ಅವ್ರಿಗೆ ಹೊಡೆಯಕ್ಕೆ ಶಕ್ತಿ ಇಲ್ಲ, ಬಡವರು ಅವ್ರು ಕೊಡ್ಬೋದಲ್ವಾ? अर्थ आया ना ಹೇಳಿದ್ದು? बिलीवर का घर में पेंटिंग मार के 7 साल 10 साल हो गया, चर्च में साल साल भी मारते हैं पेंटिंग। इसको दिए तो पैसा, वो पेंटिंग मार के अच्छा पेंट देना ಹೇಳಿ, ಸಾಲ ಮಾಡಿ ನೀನು ಹಬ್ಬ ಮಾಡೋದ ದೇವ್ರು ಹೇಳಿದಾರ? ಮಾತಾಡ್ಬೇಕು ಎಲ್ಲರೂ ನೀವು ನನ್ನ ಜೊತೆ. ಈ ವಾಕ್ಯ ಆಮೇಲೆ ವಿವರಿಸ್ತೀನಿ, ಯಾಕೆ ಜೀಸಸ್ ಈ ಭೂಮಿಗೆ ಬಂದ್ರು, क्यों प्रभु यीशु मसीह इस इंसान को आया, मैं बाद में बताते आप। ಆಮೇಲೆ ಹೇಳ್ತೀನಿ ರಿಯಲ್ ಕ್ರಿಸ್ಮಸ್ ಯಾರು ಮಾಡ್ತಾ ಇದ್ದಾರೆ. ನಾನು ಹೇಳೋ ಕ್ರಿಸ್ಮಸ್ ಮಾಡಿದ್ರೆ ಖಂಡಿತ ಓಕೆ, ನೆಕ್ಸ್ಟ್ ಇಯರ್ ಎಲ್ಲರೂ ಮಾಡಿ, ಯಾವತ್ತನ ಇಟ್ಕೊಳ್ಳಿ, ಹಬ್ಬಕ್ಕನ್ನ ಮುಂಚೆನೆ ಇಟ್ಕೊಳ್ಳಿ, ಹಬ್ಬ ಆದ್ಮೇಲೆ ಇಟ್ಕೊಳ್ಳಿ. ನೀವು ಮಟನ್ ಬಿರಿಯಾನಿ ಮಾಡ್ತಿರೋ, ಚಿಕನ್ ಬಿರಿಯಾನಿ ಮಾಡ್ತಿರೋ, ನೀವು ಮುದ್ದೆ ಸಾರು ಮಾಡ್ತಿರೋ, ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಅನ್ಯ ಜನಗಳನ್ನ ತಂದು ಕೂರಿಸಿರಿ, ನಾನು ಬಂದು ವಾಕ್ಯ ಹೇಳ್ತೀನಿ. ಆಮೇಲೆ ಕೇಕ್ ಕೊಡು, ಆಮೇಲೆ ಗಿಫ್ಟ್ ಕೊಡು, ಆಮೇಲೆ ಬಿರಿಯಾನಿ ಕೊಡು. ಒಂದು 20 ನಿಮಿಷ, ಜಾಸ್ತಿ ಬೇಡ, 20 ನಿಮಿಷ ವಾಕ್ಯ ಹೇಳ್ತೀನಿ. ನೀವೆಲ್ಲರೂ ಆ ದೊಡ್ಡ ಮನಸ್ಸು ಮಾಡಿ, ಅವರಲ್ಲಿ ಯಾರಾದ್ರೂ ಒಂದು 10 ಜನ, ಒಂದಿಬ್ರು, ಒಂದೊಬ್ಬರು ದೇವರ ಕಡೆಗೆ ತಿರುಗಿದ್ರೆ, ಪಾಪದಿಂದ ಪರಿಶುದ್ಧರಾದ್ರೆ, ಸೈತಾನದಿಂದ, ನರಕದಿಂದ, ನಾಶನದಿಂದ, ಮರಣದಿಂದ ತಪ್ಪಿಸ್ಕೊಂಡ್ರೆ ಅದೆಷ್ಟೋ ನಿನಗೆ ಆಶೀರ್ವಾದ. ನಿನ್ನ ಲೆಕ್ಕದಲ್ಲಿ ಪರಲೋಕದಲ್ಲಿ ಒಂದು ಆತ್ಮ ಈ ವರ್ಷ ಈ ಕ್ರಿಸ್ಮಸ್ ಅಲ್ಲಿ ನಿನ್ನ ಕಡೆಯಿಂದ ಇಬ್ರು ದೇವರ ಹತ್ರ ಬಂದು ಅವ್ರ ಪಾತಾಳದಿಂದ ತಪ್ಪಿಸ್ಕೊಂಡ್ರು. ಕರೀರಿ, ನಿಮ್ಮ ಆಫೀಸಲ್ಲಿ ಕರೀರಿ, ನಿಮ್ಮ ಸ್ಟಾಫ್ ಅಲ್ಲಿ ಕರೀರಿ, ನಿಮ್ಮ ಮನೆಗಳಲ್ಲಿ ಕರೀರಿ, ಅಕ್ಕಪಕ್ಕದವ್ರನ್ನ ಕರೆದು ಕೂರಿಸ್ಕೊಳ್ಳಿ, ಪರವಾಗಿಲ್ಲ. ನಿಮ್ ದೇವ್ರ ಶಕ್ತಿ ಕೊಟ್ಟರೆ ಒಂದು ಪೆಂಡಲ್ ಹಾಕಿ, ಮನೆ ಮೇಲೇನೋ ರೋಡ್ ಮುಂದೆನೋ ಹಾಕಿ ಕರೆದು ಅವನ್ನ ದೇವ್ರ ಬಗ್ಗೆ ತಿಳಿಸ್ರಿ. ಊಟ ಹಾಕೋದು, ಕೇಕ್ ಕೊಡೋದು ಸುಮ್ಮನೆ ಕಳಿಸಿದ್ರೆ ಅವ್ರಿಗೆ ವಾಕ್ಯ ಕೊಟ್ಟಿಲ್ಲ. ನೀನ್ ಸುಮ್ಮನೆ ಕಳಿಸಿದ್ರೆ ವರ್ಷ ವರ್ಷ ಹಂಗೆ ಬಂದು ತಿನ್ಕೊಂಡು ಹೋಗ್ತಾರೆ ಅಷ್ಟೇ. साल साल आएगा, खाना खाएगा, केक खाएगा, बिरयानी खाएगा, चला जाएगा. इसको वचन खिलाना, इसको गॉस्पेल बताना, इसको सुबह से क्यों जन्म ले लिया, क्यों क्रिसमस करे, इसको बताना. प्रभु क्या किया, क्यों इस इंसान को आया. ए स्वामी केक ತಿನ್ನಲ್ಲ, ए स्वामी ಬಿರಿಯಾನಿ ತಿನ್ನಲ್ಲ, ए स्वामी ಗಲ್ಗಲ್ಸ್ ತಿನ್ನಲ್ಲ, ए स्वामी ರೋಸ್ ಕುಕೀಸ್ ತಿನ್ನಲ್ಲ. अन्य ಜನಗಳು ಕೂಡ ಮರನ ಆರಾಧಿಸ್ತಾರೆ. ಮರ, क्रिसमस गिरा इर्तीरಲ್ಲ, क्रिसमस ट्री, अन्य आदमी भी पेड़ को पूजा करते हैं, तुम भी करते हैं क्या? ಏನ್ ಅರ್ಥ ಹೇಳಿ? ಹಾ, ಏನ್ ಅದರ ಅರ್ಥ? ಏನ್ ಗಿಡ? ಗಿಡ ಅಂದ್ರೆ ಏನು? पेड़ का मतलब क्या? और स्टार का अर्थ क्या? एक बात करते हैं, ನಕ್ಷತ್ರ ಯೇಸು ಸ್ವಾಮಿಯನ್ನ ಜೋಯಿಸರಿಗೆ ತೋರಿಸ್ಕೊಟ್ರು, ಅದೇ ತಾನೇ ಸ್ಟಾರ್. 1 2 ನೀವು ರೋಡಲ್ಲಿ ಹೋಗ್ತಾ ಹಾಕ್ತೀರಾ, ಇದು ಚೆನ್ನೈಗೆ ಹೋಗೋ ಬೋರ್ಡ್ ಅಂತ ಹಾಕಿರ್ತಾರೆ, ಇದು ಮೈಸೂರಿಗೆ ಹೋಗೋ ಬೋರ್ಡ್. ಆ ಬೋರ್ಡ್ ಅಲ್ಲಿ ಹಾಕಿರ್ತಾರೆ, ಇದು ಬಾಂಬೆ ರೋಡ್, ಇದು ಕೋಲಾರ ಹೋಗೋ ರೋಡ್. ಆ ಬೋರ್ಡ್ ನ ಮನೆ ಕಿತ್ಕೊಂಡ್ ಇಟ್ಕೊಂಡ್ಬಿಡ್ತೀರಾ. आप रास्ते में चल रहे हैं, ये मैसूर को जाना 200 किलोमीटर से, ये बॉम्बे जाना 400 किलोमीटर है, दिखाते हैं 700 किलोमीटर. हालेलुया. वो बोर्ड डाला, बोर्ड लाके रख के घर में रख देगा. हमें हालेलुया. ಆಕ್ಚುಲಿ ಸ್ಟಾರ್ ಬಗ್ಗೆ ಏನಂತ ಅರ್ಥ ಅಂದ್ರೆ ಡೇವಿಡ್ ಸ್ಟಾರ್, ದಾವಿದ ಸ್ಟಾರ್. ಅದೆಷ್ಟಿರ್ತದೆ ಹೇಳಿ ನೋಡೋಣ, ಎಷ್ಟು ಮುಖ ಇರ್ತದೆ? कितने वो कौन रहेगा? दाविद स्टार 6, वो बराबर स्टार. कौन डालेगा ऐसा?
ಯಾರಾಗ್ತಾರೆ? ದಾವಿದ ಸ್ಟಾರು 5 ಸ್ಟಾರ್ ಆಗ್ತೀರಾ. 5 ಸ್ಟಾರ್ ಏನ್ ಗೊತ್ತಾ? ಚೈನಾದಲ್ಲಿ ಫೇಮಸ್ ಅದು ಸೈತಾನ್ ಆರಾಧನೆ ಮುಖ. ನೀವು ಹೊಡೀರಿ, ನಿಮ್ಮ ಮೊಬೈಲ್ ಹೊಡೀರಿ, ಯಾರಾದ್ರು ಸಾತಾನಿಕ್ ವರ್ಷಿಪ್ ಅಂತ ಹೊಡೀರಿ, 5 ಸ್ಟಾರ್ ಬಂದಿಲ್ಲ ಅಂದ್ರೆ ಕೇಳ್ಕೊಂಡು ಹೊಡೀರಿ, ಯಾರನ್ನ ಒಬ್ರು ಹೊಡಿಯಪ್ಪ ಮನೋಜ್. ಸಾತಾನಿಕ್ ವರ್ಷಿಪ್ ಅಂತ ಹೊಡೀರಿ, ಸೈತಾನ ಆರಾಧನೆ ಅಂತ ಹೊಡಿ, 5 ಸ್ಟಾರ್ ಬರ್ತೈತೆ, ನೋಡ್ಕೊಳ್ಳಿ ಬೇಕಾದ್ರೆ. ಸ್ವಲ್ಪ ಜ್ಞಾನ ಇದೆ, ಏನು ನಾವು ಮಾಡಕ್ ಅರ್ಥ ಇದೆ. ಅವ್ರು ಮಾಡಿದ್ರು, ನಮ್ಮ ಅಪ್ಪ ತೋರಿಸ್ಕೊಟ್ರು, ನಮ್ಮ ಚರ್ಚಲ್ಲಿ ಹೇಳಿದ್ರು, ನಮ್ಮ ಪಾಸ್ಟರ್ ಹೇಳಿದ್ರು. ಪಾಸ್ಟರ್ ಹೇಳಿದೆಲ್ಲ ಕರೆಕ್ಟಾ? ಬೈಬಲ್ ಅಲ್ಲಿ ರೆಫರೆನ್ಸ್ ಇದೆಯಾ? ನಾನು ವರ್ಷ ಕ್ರಿಶ್ಚಿಯನ್ ಹಬ್ಬ ಮಾಡಿಲ್ಲ, ಅವ್ರು ಪರಲೋಕಕ್ಕೆ ಹೋಗಲ್ವಾ? ಯೇಸು ಸ್ವಾಮಿ ನಮಗಾಗಿ ಸತ್ತು. ಸಾತಾನಿಕ್ वर्शिप। इसमें इमेज देखो ब्रदर, इमेज में क्या क्या आया देखो, ಏನ್ मतलब इमेज ಅಲ್ಲಿ 5 ಸ್ಟಾರ್ ಬಂದಿದೆ ನೋಡಿದ್ರಾ? ಸೈತಾನ ಆರಾಧನೆಗೆ ಬಳಸೋ ಚಿಹ್ನೆ ಅದು. ಸ್ಟಾರ್ ಯಾರ್ಯಾರು ಹಾಕಿದ್ರೆ ನನಗೆ ಗೊತ್ತಿಲ್ಲ, ನೋಡ್ಕೊಳ್ಳಿ ಬೇಕಾದ್ರೆ ನೆಟ್ ಅಲ್ಲಿ ನೋಡ್ಕೊಳ್ಳಿ. ಆಯಾ ಬ್ರದರ್ 5 स्टार नहीं आया? सातानिक वर्शिप, ड्रैगन वर्शिप नेट में, इसमें इमेज देखो ಏನಂತ ಬಂದಿದೆ, ಯಾವ ಸ್ಟಾರ್ ಬಂದಿದೆ? ನಿನ್ ಸ್ವಾಮಿಗೂ ಅದನ್ನೇ ಇಕ್ತೀಯಾ, ಸೈತಾನ್ಗೂ ಅದೇ ಮಾಡ್ತಾ ಇದೀಯಾ? ಯಾರನ್ನ ಏನನ್ನ ಒಂದು ಮಾಡಿದ್ರೆ, ಒಂದು 100 ಜನ ಏನನ್ನ ಒಂದು ಮಾಡಿದ್ರೆ ಅದು ಕರೆಕ್ಟಾ? ಅವ್ರು 1000 ಜನ ಮಾಡ್ತಾ ಇದ್ದಾರೆ ಬ್ರದರ್, ನೀನೇನ್ ಹಿಂಗೆ ಹೇಳ್ತೀಯ? ನೀನ್ ಮಾತ್ರ ಎಚ್ಚತ್ರವಾಗಿ ಸ್ಪೆಷಲ್ ಆಗಿ ಏನೋ ಒಂಥರ ಹೇಳ್ತೀಯ. ಅರ್ಥ ಇಲ್ಲ, ವಾಕ್ಯ ಇಲ್ಲಿ ಏನ್ बाइबल ಕೊಟ್ಟಿರೋ ದೇವ್ರು ನಮ್ಮ ಕೈಗೆ, बाइबल दिया आपको प्रभु, इसमें देख के क्या वचन तरफ से चलो, खुद का मत चलो. ಕೇಳಿ ಚಿಕ್ಕ ಮಕ್ಕಳು ಕೂಡ ನೀವೇ ಜಾಸ್ತಿ ಕೇಳೋದಲ್ಲ, ಸ್ಟಾರ್ ತಗೊಂಬನ್ನಿ, ಮರ ತಗೊಂಬನ್ನಿ, ಕ್ರಿಸ್ಮಸ್ ಗಿಡ ಬೇಕು, ಲೈಟಿಂಗ್ ಆಗ್ಬೇಕು, ಆಮೇಲೆ ಬಡವರಿಗೆ ದಾನ ಮಾಡೋದು ಇಲ್ಲ. ಆಯಾ ಬಂತಪ್ಪ, ಏನ್ ಬಂತು? ಆ ಆರಾಧನೆಯಲ್ಲಿ, ಆ ಚರ್ಚಲ್ಲಿ, ಸೈತಾನ ಚರ್ಚ್ ಇದೆ, ಸಾತಾನಿಕ್ ಚರ್ಚ್ ಆಫ್ರಿಕಾದಲ್ಲಿದೆ, ನಮ್ಮ ಬ್ರಿಗೇಡ್ ರೋಡ್ ಅಲ್ಲಿ ಇದೆ, MG ರೋಡ್ ಅಲ್ಲಿ ಇದೆ, ಇಂದಿರಾನಗರದಲ್ಲಿದೆ, ಕೊಯಂಬತ್ತೂರಲ್ಲಿದೆ. ಚರ್ಚ್ ಹೆಸರೇ ಸೈತಾನ ಚರ್ಚ್. चर्च का नाम सातान का चर्च. 5 स्टार आया. डेविड स्टार का भैया, डेविड स्टार आका पाएगा, स्टार ऑफ डेविड ಅಂತ ಹಾಕು. ఏమొచ్చే సిస్టర్? ఎన్ని ముక్కలు వచ్చే? డేవిడ్ స్టార్ ఇండియా సారీ ఇస్రాయల్ ఫ్లాగ్ లా ఉంటుంది, బ్లూ కలర్ ఫ్లాగ్, అది డేవిడ్ స్టార్. 6 ನೋಡ್ದಾ? 6 ಬಂದಿದಂತೆ. ಯಾರಾಗ್ತಾ ಇದ್ದಾರೆ ಇದು? ಮಾತಾಡಿ. ಜನಗಳು ಮೆಚ್ಚಿಸೋದ, ನೀನ್ ದೇವ್ರನ್ನ ಮೆಚ್ಚಿಸೋದ? ಜನಗಳು ಖುಷಿ ಪಡಿಸೋಕೆ ನೀನ್ ಅದೆಲ್ಲ ಆಗ್ತೀಯ ಅಷ್ಟೇ. ನೀನ್ ಜನಗಳು ಮೆಚ್ಚಿಸ್ತೀಯ, ದೇವ್ರನ್ನ ಮೆಚ್ಚಿಸ್ತೀಯ. ಆತ್ಮಿಗೂ ತುಮ್ ಆರಾಧನಾ ಕರ್ತ, ಪ್ರಭುಗೂ ಆರಾಧನಾ ಕರ್ತ ಮೆಚ್ಚಿಸ್ತೀರಾ? ಸೈತಾನ ಆರಾಧನೆ ಚರ್ಚ್ಗಳಲ್ಲಿ 5 ಸ್ಟಾರ್ ಹಾಕಿರ್ತಾರೆ. ಇಲ್ಲಿ ನೆಲದಲ್ಲಿ ಮೇಲೆ ಇಲ್ಲಿ 5 ಸ್ಟಾರ್ ಹಾಕಿರ್ತಾರೆ. ರಂಗೋಲಿ ಎಲ್ಲ ಹಾಕಿರ್ತಾರೆ ಚರ್ಚಲ್ಲಿ. ರಕ್ತ ಎಲ್ಲ ಬಲಿ ಕೊಡ್ತಾರೆ ಕುಯ್ದು ಬಿಟ್ಟು. ಹೆಂಗಸರು ಗಂಡಸರು ಅಸಹ್ಯವಾಗಿ ಅಲ್ಲಿ ನಡ್ಕೊಂತಾರೆ ಕತ್ತಲೆಯಲ್ಲಿ. ಪ್ರಾಣ ಬಲಿಯನ್ನು ಕೊಡ್ತಾರೆ ಸೈತಾನಿಗೆ. ಅದನ್ನ ನೀನ್ ತಗೊಂತೀಯ? ಅನ್ಯ ಜನಗಳು ಮರನ ಪೂಜಿಸ್ತಾರೆ, ನೀನ್ ಆ ಮರನ ತಂದು ಮನೆಯಲ್ಲಿ ಇಟ್ಕೊಂತೀಯ? ಏನ್ ನಿನಗೂ ಅವ್ರಿಗೆ ವ್ಯತ್ಯಾಸ? अन्य आदमी पेड़ का पूजा करते, तुम भी करेगा क्या ವ್ಯತ್ಯಾಸ? ಅದೆಲ್ಲ ಮಾಡಕ್ ನನ್ನ ಹತ್ರ ಕಾಸಿಲ್ವಾ? ದೊಡ್ಡ ಸ್ಟಾರ್ ಕಟ್ಟಕ್ ನನ್ನ ಹತ್ರ ಕಾಸಿಲ್ವಾ? ಹೇಳಿ, ನಮ್ ಚರ್ಚ್ ಮೇಲೆ ದೊಡ್ಡ ಸ್ಟಾರ್ ಹಾಕಕ್ ಕಾಸಿಲ್ಲ ಅಂತೀರಾ? ಹೇಳಿ, ನಮ್ ಚರ್ಚ್ ಮೇಲೆ ದೊಡ್ಡ ಸ್ಟಾರ್ ಹಾಕಕ बड़ा स्टार डालने के लिए पैसा नहीं हमारे पास, नहीं तो मन नहीं, पैसा नहीं. हालेलुया. ಹೇಳಿ, ಲೈಟಿಂಗ್ಸ್ ಫುಲ್ ಹಾಕಕ ಏನಿಲ್ಲ, ಒಂದು 20,000 30,000 ಆಗುತ್ತೆ ಚರ್ಚ್ ಫುಲ್ ಲೈಟಿಂಗ್ ಹಾಕಕ.
ಒಂದು 10 ದಿನ ಹಾಕ್ತಾರ. ಒಂದೊಂದು ಚರ್ಚಲ್ಲಿ ತಿಂಗಳು ಪೂರ್ತಿ ಹಾಕಿರ್ತಾರೆ. ಜನವರಿ 2ನೇ ತಾರೀಕು ಲೈಟಿಂಗ್ಸ್, ಕರೆಂಟ್ ವೇಸ್ಟ್, ಲೈಟಿಂಗ್ಸ್ ಎಲ್ಲ ಹಾಕಿತ್ತು. ಏನ್ ಬರ್ತೈತೆ? ಏನ್ ಬಂತು? ಆಮೆನ್, ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ, ರಿಯಲ್ ಕ್ರಿಸ್ಮಸ್ ಅಂದ್ರೆ ತಿಳ್ಕೊಳ್ಳಿ. ನಿಜ ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ತು ನಿನ್ನಲ್ಲಿ ಹುಟ್ಟಿದಾನಾ? ಕ್ರಿಸ್ತು ನಿನ್ನ ಒಳಗಡೆ ಇದ್ದಾನಾ? ಕ್ರಿಸ್ತು ನಿನ್ ಮನೆಯಲ್ಲಿ ಇದ್ದಾನಾ? ನೀನ್ ಕ್ರಿಸ್ಮಸ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. तुम क्रिसमस मना रहे इसलिए बताते यीशु मसीह तुम्हारा अंदर है, बाद में क्रिसमस करो. यीशु मसीह तुम्हारा घर में है, बाद में क्रिसमस करो. ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ಯಾರನ್ನು ಗಂಡ ಕುಡಿತಾನೆ, ಹೆಂಡತಿ ಕ್ರಿಸ್ಮಸ್ ಮಾಡ್ತಾ ಇದ್ದಾನೆ, ಆ ಮನೇಲಿ ಕ್ರಿಸ್ತು ಬರ್ತಾನ? पति दारू पीते हैं, वो क्रिश्चियन है, पत्नी क्रिसमस कर रहे, प्रभु आएगा अंदर. ಮಾತಾಡ್ಬೇಕೆಲ್ಲ ನನ್ನ ಹತ್ರ ಒಂದು ಮಾತು ಹೇಳ್ತೀನಿ, ಎಲ್ಲರೂ ಚೆನ್ನಾಗಿ ಗಮನ ಕೊಟ್ಟುಕೊಳ್ಳಿ. ಡ್ರಿಂಕ್ಸ್ ಸೇಲ್ ಆಗೋದು ಯಾವತ್ತು ಹೇಳಿ ನೋಡೋಣ? ಹೇಳಿದ್ದೀನಿ ಮುಂಚೆ ಕೂಡ ನಿಮ್ಗೆಲ್ಲ. ಡ್ರಿಂಕ್ಸ್ ಕಬ್ಬು ಸೇಲ್ ಜಾದ ಹೋತಾ? ಯಾಕೆ? ನ್ಯೂ ಇಯರ್ಗಲ್ಲ, ಕ್ರಿಸ್ಮಸ್ ದಿನ. ಕ್ರಿಸ್ಮಸ್ ದಿನ ಯಾಕೆ? ಅನ್ಯ ಜನರು ಡೈಲಿ ಕುಡಿತಾರೆ, ಮಾಮೂಲಿ ಸೇಲ್. ಕ್ರಿಸ್ಮಸ್ ದಿನ ಯಾಕೆ ಜಾಸ್ತಿ ಡ್ರಿಂಕ್ಸ್ ಸೇಲ್? ಏನ್ ಮಾಡಿರ್ಬೋದು? ಕ್ರಿಶ್ಚಿಯನ್ ಕೂಡ ಅವತ್ತು ಕುಡಿದಿದ್ದಾರೆ, ಮನೆಗೆ ತಕೊಂಡ್ಬಂದಿದ್ದಾರೆ, ಎಲ್ಲರೂ ಪಾರ್ಟಿ ಮಾಡಿದ್ದಾರೆ, ಅದಕ್ಕೆ ಸೇಲ್ಸ್ ಜಾಸ್ತಿ ಬಂತು. ಕ್ರಿಸ್ಮಸ್ ದಿನ ಡ್ರಿಂಕ್ಸ್ ಸೇಲ್ ಜಾಸ್ತಿ ಯಾಕೆ? ಕ್ರಿಶ್ಚಿಯನ್ ಕುಡಿದಿದ್ರೆ ತಾನೇ ಜಾಸ್ತಿ ಆಗಿರೋದು. ಎಲ್ಲೋದ ಕ್ರಿಶ್ಚಿಯನ್? ಸಾರಿ, ಕ್ರಿಸ್ತು ಎಲ್ಲಿದ್ದಾನೆ? ಏನಾದ್ರು ಜೀಸಸ್ ಕಮರ್ಷಿಯಲ್ ಆಗೋದು. ಕಮರ್ಷಿಯಲ್ ಅಂದ್ರೆ ಬಿಸ್ನೆಸ್ ಪಾಯಿಂಟ್ ಆಗೋದು. ಕ್ರಿಸ್ಮಸ್ ದಿನ ಆಗೋ ಸೇಲ್ಸ್, ಕ್ರಿಸ್ಮಸ್ ದಿನ ಆಗೋ ಬಿಸ್ನೆಸ್ ಯಾವತ್ತೂ ಆಗಲ್ಲ. ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಆಗಲ್ಲ. ಕ್ರಿಸ್ಮಸ್ ದಿನನೇ ಜಾಸ್ತಿ ವ್ಯಾಪಾರ, ಜಾಸ್ತಿ ಟರ್ನ್ ಓವರ್. ನಮ್ ಕ್ರಿಶ್ಚಿಯನ್ ಏನು ಕೇಳ್ಬೇಕಪ್ಪ? ಜೋರಾಗಿ ನಮ್ ಕ್ರಿಶ್ಚಿಯನ್ ಹೇಳ್ಕೊಳ್ಳೋದು ಗ್ರೇಟ್ ಆಗೇನು? ನಮ್ ದೇವರು ರಿಚ್ಚು, ನಮ್ ದೇವರು ರಿಚ್ಚು, ನಮ್ ದೇವರು ಸಾಹುಕಾರ. ನಮ್ ದೇವ್ರನ್ನ ಚೆನ್ನಾಗಿ ಬರ್ತಡೇ ಮಾಡ್ಬೇಕು. ಬಿಲೀವರ್ಸ್ ಹತ್ರ ಎಲ್ಲ ಕಿತ್ಕೊಂಡು, ಅವ್ರ ಮನೆಯವ್ರ ಹತ್ರ 5,000 10,000 ಒಂದೊಂದು ಫ್ಯಾಮಿಲಿ ಹತ್ರ ಕಿತ್ಕೊಂಡು ಏನ್ ಮಾಡ್ತೀಯ? ಎಲ್ಲಿ ತಗೊಂಡು ಹೋಗ್ತೀಯ ದುಡ್ಡನ್ನ? ಕ್ರಿಸ್ಮಸ್ ಬಂದ್ರೆ ಪ್ರತಿ ಕ್ರಿಸ್ಮಸ್ಗೆ ಒಂದೊಂದು ಫ್ಯಾಮಿಲಿಗೆ 5,000 ಹಾಕ್ತಾರೆ. ಗೊತ್ತಿಲ್ಲ ಅದೆಲ್ಲ. ನಾವು ಅದೇ ನೀವು ಒಂದೇ ಮನೇಲಿ ಒಂದೇ ಅಂಗಡಿಯಲ್ಲಿ ಹೋಗಿ ಮೊಟ್ಟೆ ಇಸ್ಕೊಂಡ್ ಬರ್ತಾರೆ, ನಿಮ್ಗೆ ಮೊಟ್ಟೆ ರೇಟ್ ಗೊತ್ತಿಲ್ಲ. ಬೇರೆ ಅಂಗಡಿಗೆ ಹೋದ್ರೆ, ಇನ್ನೊಂದು ಅಂಗಡಿಗೆ ಹೋದ್ರೆ ಮೊಟ್ಟೆ ರೇಟ್ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಯಲ್ ಕ್ರಿಸ್ಮಸ್ ಮಾಡಿ, ರಿಯಲ್ ಕ್ರಿಸ್ಮಸ್ ಮಾಡಿ. ಅನ್ಯನ್ನ ಕರೀರಿ, ಗೊತ್ತಿದ್ದೀರನ್ನ ಕರೀರಿ, ನಾನ್ ಬಿಲೀವರ್ನ ಕರೀರಿ. ಅವ್ರಿಗೆ ಊಟ ಕೊಡಿ, ಅವ್ರಿಗೆ ಫಸ್ಟ್ ವಾಕ್ಯ ಕೊಡಿ, ಅವ್ರಿಗೆ ಕೇಕ್ ಕೊಡಿ, ಏಸು ಪ್ರೀತಿನ ತಿಳಿಸಿ, ಏಸು ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳಿ. ಏನ್ ಬರ್ತಡೇ ಮಾಡೋ? ಜೀಸಸ್ ಬರ್ತಡೇ. ಕ್ರಿಸ್ಮಸ್ ಅಂದ್ರೆ ಜೀಸಸ್ ಬರ್ತಡೇ ಹೇಳಿ. निज ಹೇಳ್ತಾ ಇದೀನಿ, सच बता रहे, यीशु मसीह हमके लिए मरा, मरने के बाद में 3 दिन के बाद में जीव से उठाना. 40 दिन इधर था. 40 दिन के बाद में प्रभु स्वर्ग चला गया. स्वर्ग चला गया के बाद में 350 साल क्रिसमस बाद क्रिसमस फेस्टिवल नहीं. प्रभु स्वर्ग पहुंच लिया. 350 साल ಕ್ರಿಸ್ಮಸ್ ನೈ. ತಿರ್ಗಾ ಕನ್ನಡದಲ್ಲಿ ಹೇಳ್ತೀವಿ, ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಹುಟ್ಟಿದ್ರು, 33.5 ವರ್ಷ ಬದುಕಿದ್ರು, 34ನೇ ವರ್ಷ ಸ್ವಲ್ಪ ಕಡಿಮೆ ಶಿಲ್ಬೆಗೆ ಹಾಕಿದ್ರು. ಆತನ ಸತ್ತೋದ, 3ನೇ ದಿನದಲ್ಲಿ ಎದ್ದು ಬಂದ, 40 ದಿನ ಇಲ್ಲಿದ್ದ, 40 ದಿನ ಆದ್ಮೇಲೆ ಪರಲೋಕಕ್ಕೆ ಹೋದ. ಪರಲೋಕಕ್ಕೆ ಹೋದಾಗಿಂದ ಕ್ರಿಸ್ಮಸ್ ಹಬ್ಬ ಬರೋವರೆಗೂ. ಚೆನ್ನಾಗಿ ಕೇಳಿ, ನಿಮ್ನೆಲ್ಲ ಕೇಳಿದಾರಲ್ಲಮ್ಮ, ನಿಮ್ ಚರ್ಚಲ್ಲಿ ಕ್ಯಾರಲ್ಸ್ ಮಾಡಲ್ವಾ? ಕ್ರಿಸ್ಮಸ್ ಕೇಳಿಲ್ವಾ? ಹೇಗೆ ಇವ್ರಿಗೆಲ್ಲ ಕೇಳಿದಾರಲ್ಲ, ಇನ್ನು ಬೇರೆಯವರು ಕೂಡ ಕೇಳಿದ್ದಾರೆ. ಏನನ್ನ ಲಾಭ ಇರ್ಬೇಕು, ಅರ್ಥ ಇರ್ಬೇಕು, ಏನನ್ನ ಒಂದು ಲೆಕ್ಕ ಇರ್ಬೇಕು. ಸುಮ್ನೆ ದುಡ್ಡು ವೇಸ್ಟ್ ಮಾಡೋದು, ಪ್ರಯರ್ ಬಿಟ್ಬಿಟ್ಟು ನಾವು ಇದರಲ್ಲಿ ಈ ಡೆಕೋರೇಷನ್ ಬಿಸಿಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಇರೋದು. ಹಲ್ಲೆಲೂಯಾ,
ಬಟ್ಟೆ ನಾನು ಕೊಡ್ಬೇಕಾ, ನೀವು ದೇವ್ರು ಕೊಡ್ಬೇಕಾ? ನಿಮ್ಗೆ ಹೇಳಿ. ಸೀರೆ ಆಗ್ಲಿ, ಡ್ರೆಸ್ ಆಗ್ಲಿ, ಫ್ರಾಕ್ ಆಗ್ಲಿ, ಮಕ್ಳಿಗೆ ಗಿಫ್ಟ್ ಆಗ್ಲಿ ನಾನು ಕೊಡ್ಬೇಕಾ, ದೇವ್ರು ಕೊಡ್ಬೇಕಾ? ಪಾಸ್ಟ್ ಕೊಡಲ್ಲ. ಯಾವ ಪಾಸ್ಟ್ ಕೊಡಲ್ಲ. ಪಾಸ್ಟ್ ಯಾರಾದ್ರೂ ಕನೆಕ್ಷನ್ ಮಾಡೋದು ಗಿಫ್ಟ್ ಕೊಡೋಣ. ಈ ಟ್ರಿಕ್ಸ್ ತಿಳ್ಕೊಳ್ಳಿ. ಬಿಸ್ನೆಸ್ ಅಲ್ಲ ಇದು, ಕಮರ್ಷಿಯಲ್ ಅಲ್ಲ. ಇದೇನು ಚರ್ಚಾ ವ್ಯಾಪಾರ ಕೇಂದ್ರನ? व्यापार का केंद्र चर्च। चर्च पहुंचने के लिए, परलोक पहुंचने के लिए आप आएगा ना, ವಿಶ್ವಾಸಿಗಳ ಹತ್ರ ಇಸ್ಕೊಂಡೆ ಗಿಫ್ಟ್ ಕೊಡೋದು. ಪಾಪ ಕೊಡೋರಿಗೆ ಕೆಲವ್ರಿಗೆ ಇಷ್ಟ ಇಲ್ಲ, ಎಲ್ಲಾರ ಮುಂದೆ ಕರೆದು ಬಿಡ್ತಾರೆ, ಅವ್ರಿಗೆ ಸೀರೆ ಗಿಫ್ಟ್ ಕೊಟ್ಬಿಡ್ತಾರೆ, ಅವ್ರಿಗೆ ಇಸ್ಕೊಳಕ್ ಇಷ್ಟ ಇಲ್ಲ, ಹೋಗಿ ಇಸ್ಕೊಂತಾರೆ. ಯಾಕೆ ಮಾಡಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ ಇಲ್ವಾ ನಿಮಗೆ? ನಾನು ಕ್ರಿಸ್ಮಸ್ ಮಾಡಿದ್ದೀನಿ ಚರ್ಚಲ್ಲಿ, ನಿಮ್ಗೆ ಯಾರು ಗೊತ್ತು? ಕ್ರಿಸ್ಮಸ್ ಮಾಡಿದ್ದೀನಿ, ಬಿರಿಯಾನಿ ಹಾಕಿದ್ದೀನಿ, ಕ್ಯಾಲೆಂಡ್ಸ್ ಕೊಟ್ಟಿದ್ದೀನಿ, ತಿರ್ಗಾ ಮಾಡ್ತೀನಿ. ಬರೋ ವರ್ಷ ಮಾಡೋಣ. ಅನ್ಯ ಜನಗಳನ್ನ ಪ್ರತಿಯೊಬ್ರು ಕರ್ಕೊಂಡ್ ಬರ್ಬೇಕು. ಒಬ್ಬೊಬ್ರು 5 ಜನನ ಕರ್ಕೊಂಬನ್ನಿ, ಬೇಕಾದ್ರೆ 10 ಜನ ಕರ್ಕೊಂಬನ್ನಿ. ಚರ್ಚ್ ಜಾಗ ಹಿಡಿದಿಲ್ಲಂದ್ರೂ ಪರವಾಗಿಲ್ಲ, ನೀವು ಅನ್ಯ ಜನಗಳು ಕರ್ಕೊಂಬನ್ನಿ. ಅವ್ರ ಕೇಕು ಕೊಡೋಣ, ಬಿರಿಯಾನಿನೂ ಕೊಡೋಣ. ಅದಕ್ಕಿಂತ ಮುಂಚೆ ದೇವರ ವಾಕ್ಯ ಕೊಡೋಣ, ಶುಭವಾರ್ತೆಯನ್ನು ಕೊಡೋಣ. ಯಾಕೆ ಜೀಸಸ್ ಕ್ರಿಸ್ಮಸ್ ಅನ್ನ ಬರ್ತ್ಡೇನ ಮಾಡ್ತೀವಿ ಅಂತ. ಆಮೆನ್, ಹಲ್ಲೆಲೂಯಾ. ಆಕ್ಚುಲಿ ಎಲ್ಲರೂ ಕ್ರಿಸ್ಮಸ್ ಗಿಡ ಇರ್ತಾರಲ್ಲ, ಆ ಗಿಡ ಬಂದು ಕಾನ್ಸ್ಟೆಂಟ್ ಅನ್ನೋರು ತಂದಿದ್ದು. ಹಲ್ಲೆಲೂಯಾ. ಸಂತ ಕ್ಲಾಸ್ ಎಷ್ಟು ಜನ ಕೇಳಿದ್ದೀರಾ? ಸಂತ ಕ್ಲಾಸ್ ತಾತ ಎಲ್ಲ ಕ್ರಿಸ್ಮಸ್ ಅಲ್ಲಿ ಬಂದ್ಬಿಡ್ತಾರಲ್ಲ, ಸ್ಟೇಜ್ ಮೇಲೆ, ಮನೆಗಳಲ್ಲಿ, ಕ್ಯಾರಲ್ಸ್ ಅಲ್ಲಿ. ಕ್ರಿಸ್ಮಸ್ ಸ್ಟಾರ್ಟ್ ಮಾಡುವಾಗ ಅವ್ರು ಇದ್ರ ಗೊತ್ತಿಲ್ವಾ? ಇರ್ಲಿಲ್ಲ ಅವರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕ್ರಿಶ್ಚಿಯನ್ತಿ, ಕ್ರಿಸ್ತು ಧರ್ಮ ಬಂದ್ಮೇಲೆ 400 ವರ್ಷ ಹಬ್ಬ ಇಲ್ಲ. ಈ ಹಬ್ಬ ಸ್ಟಾರ್ಟ್ ಮಾಡಿದ್ ಯಾರಂದ್ರೆ ಕಾನ್ಸ್ಟೆಂಟ್, ರೋಮ್ ಚಕ್ರವರ್ತಿ. ಅವ್ರಿಗೆ ದೇವರು ಯುದ್ಧದಲ್ಲಿ ಜಯ ಕೊಟ್ಟ. ನಮ್ಮ ಕ್ರಿಸ್ತುಗಳಿಗೆ ಒಂದು ಹಬ್ಬ ಇರಲಿ ಅಂತ ಹೇಳ್ಬಿಟ್ಟು ಒಂದು ಡಿಸೆಂಬರ್ 25 ಚಳಿಗಾಲದಲ್ಲಿ ಹಬ್ಬ ಇರಲಿ. ಸೂರ್ಯ ಹುಟ್ಟಿದ ದಿನ ಏನ್ ದಿನ? ಸಂಡೇ. ಆತ ರಿಸರ್ವೇಶನ್ ಆಗಿದ್ದ ದಿನ ಅಂತ ನಮಗಂತ ಒಂದು ಹಬ್ಬ ಇರಲಿ ಅಂತ ಇಟ್ಟಿದ್ದು. ನೀವು ಹೊಸ ಒಡಂಬಡಿಕೆ ಓದ್ಕೊಳ್ಳಿ, ದೇವರ ಮಕ್ಕಳಿಗೆ ಹಬ್ಬ ಅನ್ನೋದಿಲ್ಲ. ಆದ್ರೂ ಕೂಡ ನೀವು ಮಾಡಿ ಅಂತ ಹೇಳಿದ್ರೆ ಅಂತ. ಏನ್ ಮಾಡಿ ಅಂತ ಹೇಳಿದ್ರೆ ನಾನು ಅನ್ಯ ಜನಗಳನ್ನ ಕರೆದು ಮಾಡಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈಗ ಯಾರು ಊಟ ಹಾಕೋದು? ಪಾಸ್ಟ್ಗೆ, ಬಿಲೀವರ್ಸ್ಗೆ, ಚರ್ಚ್ಗೆ, ಅವರಿಗೆ ಊಟ ಹಾಕ್ತೀರಾ. ನಿಮ್ಮ ಮನೆಯಲ್ಲಿ ಅನ್ಯ ಜನಗಳನ್ನ ಕರೆದು ಸುವಾರ್ತೆಯನ್ನ ಹೇಳಿ, ಕ್ರಿಸ್ಮಸ್ ಅರ್ಥನ ಹೇಳಿ, ಯಾಕೆ ಯೇಸು ಕ್ರಿಸ್ತನ್ ಬಂದ ಅಂತ ಹೇಳಿ, ನೀನ್ ಕೇಕ್ ಕೊಟ್ಟು, ನೀನ್ ಕಲರ್ಸ್ ಕೊಟ್ಟು, ನೀನ್ ರೋಸ್ ಕುಕೀಸ್ ಕೊಟ್ರೆ, ನೀನ್ ಗಿಫ್ಟ್ ಕೊಟ್ರೆ, ನೀನ್ ಅವ್ರಿಗೆ ಬೈಬಲ್ ಕೊಟ್ರೆ ರಿಯಲ್ ಕ್ರಿಸ್ಮಸ್ ಅದು. ನೋಡೋಣ ಎಷ್ಟು ಮಂದಿ ಈ ಹಬ್ಬ ಮಾಡ್ತೀರೋ. ನಾನು ಚರ್ಚೆಗೆ ಮಾಡಿ ತೋರಿಸ್ತೀನಿ, ಆಮೇಲೆ ನೀವು ಮಾಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಇದೆ ಈ ಕ್ರಿಸ್ಮಸ್ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಇದೆ. ಕ್ಯಾರಲ್ಸ್ ಬಗ್ಗೆ ಕೂಡ ಬಹಳ ಇದೆ. ಹಲ್ಲೆಲೂಯಾ, ಆಮೆನ್. ಕ್ಯಾರಲ್ಸ್ ಯಾರ ಮನೆಗೆ ಹೋಗೋದು? ಅವಾಗಲೇ ಹೇಳಿದ್ನಲ್ಲ, ಯಾರ ಮನೆಗೆ ಹೋಗೋದು ಕ್ಯಾರಲ್ಸ್ ಅಂದ್ರೆ? ಕ್ರಿಶ್ಚಿಯನ್ ಮನೆಗೆ. ಆ ಮನೆಯಲ್ಲಿ ಕ್ರಿಸ್ತು ಇದ್ದಾನೆ. ಅನ್ಯ ಮನೆಗೆ ಹೋಗು. ನಿನಗಾಗಿ ಯೇಸು ಹುಟ್ಟಿದಾರಂತ ಹೇಳು, ನಿನಗಾಗಿ ಯೇಸು ಸತ್ತಿದಾರಂತ ಹೇಳು, ನಿನಗಾಗಿ ಯೇಸು ಎದ್ದು ಬಂದಿದ್ದಾರಂತ ಹೇಳು, ನಿನಗಾಗಿ ಯೇಸು ತಿರುಗಿ ಬರ್ತಾರಂತ ಹೇಳು. ಇದು ರಿಯಲ್ ಕ್ರಿಸ್ಮಸ್ ಗಾಸ್ಪಲ್. ಆಮೆನ್. ಸರಿ, ಈಗ ಕ್ರಿಸ್ಮಸ್ ಅಂದ್ರೆ ಏನಂದ್ರೆ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಹುಟ್ಟಿದ್ದು. क्रिसमस का मतलब यीशु मसीह इस पृथ्वी का ऊपर जन्म ले लिया। क्यों जन्म ले लिया? क्यों आया इस इंसान को? क्यों आया इस पृथ्वी को? क्यों आया इस भूमि को? ಯಾಕೆ ಆತನು ಈ ಭೂಮಿಗೆ ಬಂದ? ಯಾಕೆ ಆತನು ಈ ಲೋಕಕ್ಕೆ ಬಂದ? ಯಾಕೆ ಆತನು ಜನಗಳ ಮಧ್ಯದಲ್ಲಿ ಬಂದ? ಹೀಗೆ ವಾಕ್ಯ ಓದ್ದೆ ನೋಡ್ಕೊಳ್ಳಿ. ಏನಕ್ಕೆ ಯಾಕೆ ಬಂದ ನೋಡಿ. ಕ್ಯೂ ಆಯ ಬೇಕು. ನಾವು ಕುರಿಗಳಲ್ಲ, ನಾವು ಯಾಕೆ ಬಂದ್ರು ಜೀಸಸ್ ಅಂತೆ? ಹೌದಮ್ಮ, ತಿರ್ಗ ನೀನೇ ಓದಮ್ಮ ಅದೇ ವಾಕ್ಯ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ
ಸಮೃದ್ಧಿಯಾಗಿರ್ಬೇಕಂತ ಬಂದೆ ಈ ಭೂಮಿಗೆ. ನಿನ್ನಲ್ಲಿ ಜೀವ ಇದೆಯಾ? ಆ ಜೀವ ಸಮೃದ್ಧಿ ಇದೆಯಾ? ನಿನ್ನ ಅಕ್ಕ ತಂಗಿಗೆ ಜೀವ ಇದೆಯಾ? ನಿನ್ನ ಅಣ್ಣ ತಮ್ಮನಿಗೆ ಜೀವ ಇದೆಯಾ? ನಿನ್ನ ತಂದೆ ತಾಯಿಗೆ ಜೀವ ಇದೆಯಾ? ಅದು ಸಮೃದ್ಧಿಯಾಗಿದೆಯಾ? ಯಾರು ಯೇಸುವನ್ನು ನಂಬಲಿಲ್ಲೋ ಅವರಲ್ಲಿ ಜೀವ ಇರಲ್ಲ. ಯಾರು ನಂಬಿ ವಾಕ್ಯ ಪ್ರಕಾರ ನಡೆಯಲ್ಲೋ ಅವರಲ್ಲಿ ಜೀವ ಇರಲ್ಲ. इस वचन में 10:10 में क्या बता रहे? क्यों ये प्रभु इस इंसान को आया? पहले सभी आदमी का अंदर जीव रहना, वो बहुत समृद्धि से रहना, इसलिए यीशु मसीह इस इंसान को आया. एक क्रिसमस में बताना. कौन बता रहे? ಇದನ್ನ ಹೇಳ್ಬೇಕು ನಾನ್ ಬಿಲೀವರ್ಸ್ಗೆ. ನಾನ್ ಬಿಲೀವರ್ಸ್ अन्य आदमी को ये बताना. क्यों आया प्रभु? ಯಾಕೆ ಬಂದ್ರೆ? ಯೇಸು ಸ್ವಾಮಿ ಒಂದು ಜೀವ ಇರ್ಬೇಕಂತ ನಿನ್ನಲ್ಲಿ, ಆ ಜೀವ ಸಮೃದ್ಧಿಯಾಗಿರ್ಬೇಕಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ. ಹಲ್ಲೆಲೂಯಾ. ಚೆನ್ನಾಗಿ ಕೇಳು. ಕ್ರಿಸ್ಮಸ್ ಅಂದ್ರೆ ಕೇಳು. ರಿಯಲ್ ಕ್ರಿಸ್ಮಸ್ ಏನ್ ಮಾಡ್ಬೇಕು? ರಿಯಲ್ ಕ್ರಿಸ್ಮಸ್ ಅಲ್ಲಿ ನೀನ್ ಏನ್ ಹೇಳ್ಬೇಕು? ಸತ್ಯನಾ? ರಿಯಲ್ ಕ್ರಿಸ್ಮಸ್ ಅಲ್ಲಿ ನೀನ್ ಏನಂತ ಸಂದೇಶ ಕೊಡ್ಬೇಕು? ಚೆನ್ನಾಗಿ ನೋಡು. ಆಮೇನ್. ಹಲ್ಲೆಲೂಯಾ. ಸಮೃದ್ಧಿಯಾಗಿರ್ಬೇಕಂತ ಬಂದೆ. ಎಷ್ಟು ಮಂದಿಯಲ್ಲಿ ಜೀವ ಇದೆ? ಎಷ್ಟು ಮಂದಿಯಲ್ಲಿ ಜೀವ ಇಲ್ಲ? कितने आदमी का अंदर जीव है? कितना आदमी का अंदर जीव नहीं? हाँ, ಕ್ರಿಸ್ಮಸ್ ಮಾಡ್ತೀಯಲ್ಲ ಹೇಳು. ಹಲ್ಲೆಲೂಯಾ. ತಗೊಳ್ಳಿ ವಾಕ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತಾಯ 20:28, ಮ್ಯಾಥ್ಯೂ 20:8, మ్యాథ్యూ చాప్టర్ 20:28, మత్తాయ గ్రంథం 20:28, మత్తాయ 20వ అధికారం 28వ వచనం. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳೋದಕ್ಕೆ ಬಂದ್ರು. ಕಿವಾಯ इस भूमि को, इस पृथ्वी को किवाया, मनुष्य का मत में प्रभु किवाया पहले सेवा करने के लिए आया. क्या? क्यों? मिल गए? नहीं मिला सिस्टर? मिल गए? नहीं मिला? क्यों आया प्रभु? जीव सेवा करने के लिए आया. सेवा करने के लिए आया. सेवा लेने के लिए नहीं आया, सेवा करने के लिए आया. सेकेंड, सभी लोग को छुटकारे देने के लिए आया, छुड़ाने के लिए आया. ಅನೇಕರನ್ನ ಸೈತಾನನಿಂದ, ಮರಣದಿಂದ, ಪಾತಾಳದಿಂದ, ನರಕದಿಂದ, ಕತ್ತಲೆಯಿಂದ, ಪಾಪದ ಜೀವಿತದಿಂದ, ಶಾಪದ ಜೀವಿತದಿಂದ ಬಿಡಿಸಿಕೊಳ್ಳೋದಕ್ಕೆ ಬಂದರು. ಬಿಡಿಸಿಕೊಳ್ಳೋದಕ್ಕೆ ಬಂದರು. ಆಮೆನ್. ಅನೇಕರನ್ನ ಕ್ರಿಸ್ಮಸ್ ಯಾಕೆ ಕ್ರಿಸ್ಮಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾ? ಆಮೆನ್. ಯೇಸು ಸ್ವಾಮಿ ನಿನ್ನ ಸೇವೆಯನ್ನ ಮಾಡೋದಕ್ಕೆ ಬಂದಂತೆ, ನಿನಗೆ ಸೇವೆ ಮಾಡೋದಕ್ಕೆ ಬಂದಂತೆ. ಎಂಥ ಮಹಾತ್ಮನು ನೋಡು. ಬೇರೆ ಮಾರ್ಗದ ದೊಡ್ಡ ದೊಡ್ಡ ಜನಗಳು ಏನ್ ಮಾಡ್ತಾರೆ? ಅವ್ರ ಕಾಲಿಗೆ ಬೀಳಿಸ್ಕೊಳಲ್ವಾ? ರಾಜಕಾರಣಿಗಳು, ಸ್ವಾಮೀಜಿಗಳು, ದೊಡ್ಡ ದೊಡ್ಡ ನಮ್ಮ ಕ್ರಿಶ್ಚಿಯನ್ನಲ್ಲಿ ಕೆಲವು ಪಾಸ್ಟರ್ಗಳು ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂತಾರೆ. ಪೇರ್ಗೂ ನಮಸ್ಕಾರ ದಂಡವಾದ लेते. यीशु मसीह सेवा करने के लिए आया. सभी लोग को, अनेक आदमी को छुड़ाने के लिए आया. ಬಿಡಿಸೋದಕ್ಕೆ ಬಂದ್ರು, ಸ್ವಸ್ಥ ಮಾಡೋದಕ್ಕೆ ಬಂದ್ರು. ಏನಕ್ಕೆ ಬಂದ್ರೆ? ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದ? ಯೇಸು ಸ್ವಾಮಿ ದೇವರು ಯಾಕೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದ? प्रभु मनुष्य के आया. आमेन. ज्यादा आदमी, अनेक आदमी को, बहुत आदमी को छुटकारे देने के लिए आया, छुड़ाने के लिए आया, रिलीज करने के लिए आया. शाप से, पाप से, व्याधि से, दुख से, मरण से, सातान से, नरक से,
पाताल से छुड़ाने के लिए आया। वाक्य और एक वचन देखो, 9:13 मत्ती 9:13, मತ್ತಾಯ 9:13, ಮ್ಯಾಥ್ಯೂ 9:13. ನನಗೆ ಯಜ್ಞವು ಬೇಡ, ನನಗೆ ಯಜ್ಞವು ಬೇಡ. ಕರ್ತನಿಗೆ ಬೇಕು ಎಂಬ ಮಾತಿನ ಅರ್ಥವನ್ನು 9:13, 9:13, 9:13, ಮ್ಯಾಥ್ಯೂ, ಮತ್ತಾಯ. ಕಲಿತುಕೊಳ್ಳಿರಿ, ನಾನು ನೀತಿವಂತರನ್ನ ಕರೆಯುವುದಕ್ಕೆ ಬಂದವನಲ್ಲ. ಯಾರನ್ನ? किसी को बुलाने के लिए प्रभु इस इंसान को आया. ಯಾರನ್ನ ಕರೆಯೋದಕ್ಕೆ? ಯೇಸು ಸ್ವಾಮಿ ಭೂಮಿಯಲ್ಲಿ ಹುಟ್ಟಿದ್ರು ಪಾಪಿಗಳನ್ನ ಕರೆಯೋದಕ್ಕೆ. पापी को, पापी आदमी को, मेरे राज्य को आ जाओ, मेरे पास आ जाओ, मेरे अंदर आ जाओ, मेरा वर्तमान सुनो, विश्वास करो मेरा को, बुलाने के लिए आया. ఏం కూర్చున్నట్ట సిస్టర్? ఏం కూర్చున్నట్ట బ్రదర్? ఆమేన్. పాపిల్ని, ఆమేన్, హల్లెలూయా. రాండి నా రాజ్యానికి, రాండి నా జీవితాల్లో, రాండి నా జీవంలో, రాండి నా ఆత్మిక ఆ జీవంలో పాల్గొనండి. ಪಾಪಿಲ್ನಿ ಪಿಲಿಸೇದಾనికి, ಪಾಪಿಗಳನ್ನ ಕರೆಯೋದಕ್ಕೆ, ಪಾಪಿಗಳನ್ನ ರಕ್ಷಿಸೋದಕ್ಕೆ, ಪಾಪಿಗಳನ್ನ ಬನ್ನಿ ಪಾಪದ ಜೀವಿತವನ್ನ ಬಿಟ್ಬಿಡಿ ಈ ಲೋಕಕ್ಕೆ ಬಂದ. ಇದು ಕ್ರಿಸ್ಮಸ್ ಅಲ್ಲಿ ಹೇಳ್ಬೇಕು ತಾನೆ? ಹೇಳ್ಬೇಕಾ ಬೇಡ? ಕ್ರಿಸ್ಮಸ್ ಅಲ್ಲಿ नहीं बताना, बताना नहीं बताना क्रिसमस में? बताना. क्यों? प्रभु का बर्थडे कर रहे, क्यों बर्थडे कर रहे, क्रिसमस क्यों कर रहे? बताना इसको. क्यों प्रभु आया? मैं इसलिए मैं आया. देखो आया आया में क्या कितने वचन दे रहे? सभी वचन में मैं आया, मैं आया, मैं आया. ನಾನು ಎಲ್ಲ ಕೊಡೋ ವಾಕ್ಯದಲ್ಲಿ ಬಂದೆನು, 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 ಬಂದೆನು ಸ್ಪೆಷಲ್ ವರ್ಡ್ ಅದು. ಐ ಕೇಮ್, ಐ ಕೇಮ್, ಐ ಕೇಮ್, ಐ ಕೇಮ್ ಅಂತ ಇರ್ತದೆ ನೋಡಿ ಪ್ರತಿ ವಾಕ್ಯದಲ್ಲಿ. ಕೊಟ್ಟಿರೋ ಎಲ್ಲ ವಾಕ್ಯಗಳಿರುತ್ತೆ. ನೆಕ್ಸ್ಟ್ ವಾಕ್ಯಗಳಲ್ಲಿ ಇರ್ತದೆ. ತಗೋ ನೆಕ್ಸ್ಟ್ ವಾಕ್ಯ, ನೆಕ್ಸ್ಟ್ ವಚನ. हालेलुया, प्राइज द लॉर्ड. मार्क चैप्टर 1:30 से 30-9. ಮಾರ್ಕ ಗ್ರಂಥ 1ನೇ ಅಧ್ಯಾಯ 38ರಿಂದ 39. ಬಿಡಮನ್ನ ಮಾತಾಡಿಸ್ಬೇಕು. ಮತ್ತೆ ಮಾರ್ಕ್ 1 अध्याय 30 से 30. మత్తాయి గ్రంథము 1వ అధ్యాయము 38 నుంచి 39. ನಾವು ಸಮೀಪದಲ್ಲಿರುವ ಅದಕ್ಕಾಗಿಯೇ ನಾನು ಪರಲೋಕದಿಂದ ಬಂದಿದ್ದೀನಿ ಎಲ್ಲ ಜನಗಳಿಗೆ ಸುವಾರ್ತೆಯನ್ನು ಸಾರೋದಿಕ್ಕೆ. ಆಮೇಲೆ ಹಲ್ಲೆಲೂಯಾ. ಏನಕ್ಕೆ ಬಂದ್ರಿ ಈ ಲೋಕಕ್ಕೆ? ಕಿವಾಯ ಯಾಕೆ ಬಂದ್ರು? ಸುವಾರ್ತೆಯನ್ನು ಸಾರೋದಕ್ಕೆ ಬಂದರು. ಆಮೆನ್. ದೇವರನ್ನ ಒಬ್ರು ನಂಬೇಕಾದ್ರೆ, ದೇವರನ್ನ ಒಬ್ರು ಸ್ವೀಕಾರ ಮಾಡ್ಕೋಬೇಕಾದ್ರೆ ಅವರಿಗೆ ಸುವಾರ್ತೆ ಹೇಳ್ಬೇಕು. ಏನ್ ಹೇಳ್ಬೇಕು? ಎಲ್ಲಾರು ಹೇಳಿ. ಚಿಕ್ಕ ಮಕ್ಕಳೆಲ್ಲ ಹೇಳಿದ್ದೀರಾ? ಏನ್ ಕೇಳಿದ್ರಿ ನಿಮ್ಮನ್ನ? ಹೇಳಿ. ಈಗ ಯಾಕೆ ಹೇಳ್ತೀರಾ? ಅವಾಗಲೇ ಯಾಕೆ ಹೇಳಿಲ್ಲ? ಸುವಾರ್ತೆ ಹೇಳ್ಬೇಕು. ಹಂಗೆ ಯೇಸು ಕ್ರಿಸ್ತನು ಈ ಭೂಮಿಗೆ ಪರಲೋಕದ ಸುವಾರ್ತೆಯನ್ನ, ನಿತ್ಯ ಜೀವನ ಸುವಾರ್ತೆಯನ್ನ, ಪಾಪದಿಂದ ತಪ್ಪಿಸಿಕೊಳ್ಳೋ ಸುವಾರ್ತೆಯನ್ನ, ಶಾಪ ಮರಣಗಳಿಂದ ತಪ್ಪಿಸಿಕೊಳ್ಳೋ ಸುವಾರ್ತೆಯನ್ನ ಹೇಳೋದಕ್ಕೆ ಆತನು ಈ ಲೋಕಕ್ಕೆ ಬಂದ. स्वर्ग का शुभ वर्तमान बताने के लिए पाप से, शाप से, नरक से, मरण से, सातान से छुटकारा लेना, शुभ वर्तमान बताने के लिए प्रभु इस इंसान को आया. आमेन, हालेलुया. ಇದನ್ನ ಕ್ರಿಸ್ಮಸ್ ಅಲ್ಲಿ ಹೇಳಬೇಕು ತಾನೆ? ಇದನ್ನ ಕ್ರಿಸ್ಮಸ್ ಅಲ್ಲಿ ತಿಳಿಸಬೇಕಲ್ವಾ?
ಅಲ್ಲೆಲೂಯ. ಓದಿ ಮಾರ್ಕ ಲೂಕ 19 9ರಿಂದ 10. लूक चैप्टर 19 9 से 10. लूक चैप्टर 19 9 to 10. లూకా గ్రంథము 19 9 నుంచి 10. లూకా గ్రంథ 19 9 నుంచి 10. ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವರು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಕ್ಯೂಆಯ ವಯು ಯಾಕೆ? ಪಾಪ್ ಕೆಟ್ಟು ಹೋಗಿರೋರು. ಅದನ್ನ ತಕೊಳ್ಳಿ. ಕೆಟ್ಟು ಹೋಗಿರೋರು ಅಂದ್ರೆ ಏನು? खराब हो गया आदमी, क्या हो गया? पाप करके आदमी क्या हो गया? विग्रह आराधना करके आदमी क्या हो गया? गुस्सा करके आदमी क्या हो गया? झूठ बोल के, हत्या करके, मर्डरನ್ನ ಮಾಡಿ, ಕೊಲೆಯನ್ನ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಹೆಂಡತಿಗೆ ಗಂಡನಿಗೆ ಮೋಸ ಮಾಡಿ, ಮಕ್ಕಳಿಗೆ ತಂದೆ ತಾಯಿಗೆ ಮೋಸ ಮಾಡಿ, ಗೌರ್ಮೆಂಟ್ಗೆ ಮೋಸ ಮಾಡಿ, ಆಮೇಲೆ ಸುಳ್ಳನ್ನ ಹೇಳಿ, ಲಂಚನ ತಕೊಂಡು ವ್ಯಭಿಚಾರನ ಮಾಡಿ, ಅನೇಕ ಪಾಪಗಳಲ್ಲಿ ಬಿದ್ದಿದ್ರೆ ಮನುಷ್ಯ ಪಾಪಗಳಲ್ಲಿ ಕೆಟ್ಟು ಹೋಗಿದ್ದಾನೆ. पाप से खराब हो गया आदमी. पाप करके 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 खराब हो गया. दारू पी के खराब हो गया. गुटखा काके खराब हो गया. ಆಮೇಲೆ ತಂಬಾಕುವನ್ನು ತಿಂದು ಮನುಷ್ಯ ಕೆಟ್ಟು ಹೋಗಿದ್ದ. ಡ್ರಿಂಕ್ಸ್ ಅನ್ನು ಕುಡಿದು ಮನುಷ್ಯ ಕೆಟ್ಟು ಹೋಗಿದ್ದ. ಆಮೇಲೆ ವ್ಯಭಿಚಾರ ಮಾಡಿ ಮನುಷ್ಯ ಕೆಟ್ಟು ಹೋಗಿದ್ದ. ಆಮೇಲೆ ಕೊಲೆಯನ್ನು ಮಾಡಿ, ಕಳ್ಳತನ ಮಾಡಿ, ಸುಳ್ಳನ್ನು ಹೇಳಿ ಮನುಷ್ಯ ಕೆಟ್ಟು ಹೋಗಿದ್ದ. ಆಮೇಲೆ ಕೆಟ್ಟವರನ್ನ ಹುಡುಕಿ ಸರಿ ಮಾಡಿ ರಕ್ಷಿಸುವುದಕ್ಕೆ ನಾನು ಈ ಲೋಕಕ್ಕೆ ಬಂದೆ. खराब हो गया, पूरा गलीज हो गया, इसको ठीक करने के लिए मैं इस इंसान को आया. ಇದನ್ನ ಹೇಳ್ಬೇಕಲ್ಲ ಕ್ರಿಸ್ಮಸ್ ಅಲ್ಲಿ ಅನ್ಯ ಜನಗಳಿಗೆ, ಬೇರೆ ಜನಗಳಿಗೆ ಹೇಳ್ಬೇಕಲ್ವಾ? ಆಮೇಲೆ ತಿಳಿಸ್ಬೇಕಲ್ವಾ? ಚೆನ್ನಾಗಿ ನೋಡಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೆನ್. ಸ್ಪಿರಿಟ್ ಆಫ್ ಗಾಡ್, ಮಲ್ಟಿ ನೇಮ್ ಆಫ್ ಜೀಸಸ್. वाक्य तकोड़ी और एक वचन ले लो. जॉन 12:46 to 47. 46 पहले 46 पढ़ो. योहाना 12:46. योहन्ना 12 अध्याय में 46 वचन. ಯೋಹಾನ ಗ್ರಂಥವು 12:46. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿರಬಾರದಂತ ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ವಾವ್! ಪढ़ो सिस्टर, why you came? I have come into the world as a light. As a light. So that everyone who believes in me should not remain in the darkness. Hallelujah. చీకటి ఇంకా విడుదల ఇచ్చేకి నేను ఈ లోకానికి వస్తున్నాను. अंधेरे से, अंधकार से छुटकारे देके उजाला जैसा उजाला होके मैं इस इंसान को आया. आदमी लोग अंधेरे में, अंधकार में, पाप में, सातान का जीवित में मैं छुटकारे देने के लिए उजाला जैसा आया. ಮನುಷ್ಯರು ಪಾಪವನ್ನು ಮಾಡಿ ಸೈತಾನನನ್ನು ಹಿಂಬಾಲಿಸಿ ಕತ್ತಲೆಯಲ್ಲಿದ್ದಾರೆ. ನಾನು ಅವರಿಗೆ ಬೆಳಕಾಗಿ ಲೋಕಕ್ಕೆ ಬಂದೆ. ಬೆಳಕಾಗಿ ಲೋಕಕ್ಕೆ ಬಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ತಪ್ಪು ತಿಳ್ಕೊಬೇಡಿ. ಒಂದು ಸನ್ನಿವೇಶನ ನಿಮ್ಗೆ ಹೇಳ್ತೀನಿ. ನಾನೇನು ಅವ್ರನ್ನ ಬೈಯಲ್ಲ. ಅದು ಅವ್ರ ಕಲ್ಚರ್, ಅವ್ರ ನಂಬಿಕೆ,
ಅವ್ರ ಫೆಸ್ಟಿವಲ್. ನಾನು ಕೂಡ ಮೊದಲು ಹಿಂದೂನೇ, ನಾನು ಕೂಡ ದೀಪಾವಳಿ ಮಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ದೆ? ಎಲ್ಲರೂ ಮಾತಾಡಿ, ತಲೆ ಎತ್ತಿ, ಎಲ್ಲರೂ ತಲೆ ಎತ್ತಬೇಕು, ಎಲ್ಲರೂ. ಅಮ್ಮ ತಲೆ ಎತ್ತಿ, ಸಿದ್ದು ಊಪಾಡ್ತು. ನಾನು ಕೂಡ ಮೊದಲು 20 ವರ್ಷ ಹಿಂದೆ ಹಿಂದೂನೇ, पूजारी। यार पूजारी 20 साल का पीछे मैं पूजारी हिंदू। दीपावली फेस्टिवल करने वाले, ದೀಪಾವಳಿ ಹಬ್ಬವನ್ನ ಮಾಡ್ತಾ ಇದೆ, ಪಟಾಕಿ ಹೊಡಿತಾರೆ, ದೀಪ ಹಚ್ತಾ ಇದೆ ನಮ್ಮ ಮನೆಯಲ್ಲಿ, ಸರಿನಾ? ನನ್ನ ಅಂಗಡಿಯಲ್ಲಿ, ನಾನು ಕ್ರಿಶ್ಚಿಯನ್ ಆದ್ಮೇಲೆ ನನ್ನ ಅಂಗಡಿಯಲ್ಲಿ ವಾಟರ್ ಸಪ್ಲೈ ಇತ್ತು, 20 ಲೀಟರ್ ವಾಟರ್ ಕ್ಯಾನ್. ಒಂದು ಮನೆಗೆ ಸಪ್ಲೈ ತಗೊಂಡೋದ್ರು ನಮ್ಮ ಹುಡುಗ, ನಮ್ಮ ವೈಫ್ ತಮ್ಮ ತಗೊಂಡೋದ್ರೆ ಅವರು ಸ್ವೀಟ್ ಕೊಡೋದು ಬಂದ್ರು, ಸ್ವೀಟ್ ಬಾಕ್ಸ್ ಕಿಲಾಯ ಓ ನೈಲೇನಿಯ. ಅವರು ತಕೊಳ್ಳಿಲ್ಲ. ಯಾಕೆ ಅಂತ ಕೇಳಿದ್ರು. ನಾನು ತಿನ್ನಲ್ಲ ಅಂತ ಹೇಳಿದೆ, ಇವರು ತಿನ್ನಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲ, ನಮ್ಮ ಜೀವನದಲ್ಲಿ ಕತ್ತಲೆ ಹೋಗಿ ಬೆಳಕು ಬರ್ತದೆ, ಅದಕ್ಕೆ ನಾವು ಈ ದೀಪಾವಳಿಯನ್ನ ಮಾಡ್ತೀವಿ. ಕತ್ತಲೆ ಹೋಗಿ ಬೆಳಕು ಬರ್ತದಂತೆ. ಈ ವರ್ಷ ಕತ್ತಲೆ ಹೋಗಿ ಈ ವರ್ಷದಲ್ಲಿ ಬೆಳಕು ಬರ್ತದೆ. ಸೆಂಟ್ರಲ್ಲಿ ಯಾವಾಗ ಕತ್ತಲೆ ಬಂತು? ಎಲ್ಲರಿಗೂ ಅರ್ಥ ಆಯ್ತಾ ನನ್ನ ಮಾತು? ಎಲ್ಲರಿಗೂ ಅರ್ಥ ಆಯ್ತಾ? ಸಭಿ ಲೋಕ ಮಾಲೂಮ್ ಹೋಗಿ ನೆಕ್ಸ್ಟ್ ಇಯರ್ ದೀಪಾವಳಿ ಬರ್ತದೆ. ಕತ್ತಲೆ ಯಾವಾಗ ಬಂತು? ಅವ್ರು ಹೇಳೋದು ಹಬ್ಬ ಅರ್ಥದ ಏನ್ ಹೇಳಿದೆ ಅಂದ್ರೆ, दीपावली ಅಂದ್ರೆ ಬೆಳಕಿನ ಹಬ್ಬ. दीपावली का मतलब उजाला का फेस्टिवल। हालेलुया। वो अम्मा बोला अंधेरा जाके, अंधकार जाके उजाला आया, ज्योति आया। कब वो अंधेरा आया? नेक्स्ट ईयर फेस्टिवल करते, कब अंधेरा आया? मिडिल में। और नेक्स्ट अगला साल कब मिडिल में आया? इस बाइबल कैसे मालूम? एक बार यीशु मसीह आपका जीवित में आ गया, अंधेरा चला गया। कभी भी अंधेरा में तुम नहीं मरेगा। ಈ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ನೀನು ಒಂದು ಸಾರಿ ಕೇಳ್ಬೇಕು ವಾಕ್ಯ. ಈ ಕಡೆ ಬಂದು ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ನಿನ್ ಚೇರಲ್ಲಿ ಬಾ, ವಾಪಸ್ ಬೇಗ ಬಂದು. ಯೇಸು ಸ್ವಾಮಿ ಬೆಳಕು. ಯೇಸು ಸ್ವಾಮಿ ಯಾರು? ಒಂದು ಸಾರಿ ಜೀಸಸ್ ನಿನ್ ಒಳಗಡೆ ಬಂದ್ಬಿಟ್ರೆ ನೀನು ಯಾವತ್ತೂ ಕತ್ತಲೆಯಲ್ಲಿ, ಪಾಪದಲ್ಲಿ, ಸೈತಾನಲ್ಲಿ ಇರಲ್ಲ. ಪರ್ಮನೆಂಟ್ ಬೆಳಕು. ಆ ಅಮ್ಮ ಹೇಳಿದ್ರು ಕತ್ತಲೆ ಹೋಗಿ ಬೆಳಕು ಬರ್ತದೆ. ವರ್ಷ ಅದೇ ಮಾತು ಹೇಳ್ತಾ ಇದ್ರು. ಕತ್ತಲೆ ಹೋಗಿ ಬೆಳಕು ಬಂತು. ಕತ್ತಲೆ ಯಾವಾಗ ಬಂತು? ಕತ್ತಲೆ ಅಂದ್ರೆ ಏನು? अंधेरे का मतलब क्या? डार्कनेस मीन्स empty and darkness. ನೀ ಜೀಸಸ್ ನ ಎಕ್ಸ್ಪೆಕ್ಟ್ ಮಾಡಿಕೊಂಡ್ರೆ, ಯೇಸುವನ್ನ ನಂಬಿದ್ರೆ ನೀನು ಬೆಳಕಿನಲ್ಲಿ ಇರ್ತೀಯ. तुम यीशु मसीह को तुम्हारा जीवित में विश्वास करने तो अंधेरा कंप्लीट चला गया, उजाला आ गया, ज्योति आ गया। यीशु मसीह वो ज्योति, जीवन का ज्योति है. ನಿತ್ಯ ಜೀವದ ಬೆಳಕಾಗಿದ್ದಾನೆ ಆತನು ಈ ಲೋಕಕ್ಕೆ. ಹಲ್ಲೆಲೂಯಾ. ಇದೆಲ್ಲ ರಿಯಲ್ ಕ್ರಿಸ್ಮಸ್. ಹಲ್ಲೆಲೂಯಾ. ಕ್ರಿಶ್ಚಿಯನ್ಸ್ ಅಲ್ಲಿ ತುಂಬಾ ಜನ ಯೇಸುವನ್ನು ನಂಬದೇ ಇರೋರಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಿರುಗಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಇಯರ್ ಹಬ್ಬ ಮಾಡಿ ತಮಾಷೆ ತಿಳ್ಕೊಬೇಡಿ. ನಾನ್ ಬಿಲೀವರ್ಸ್ ನ ಕರೆದು ಮಾಡಿ, ದೇವರನ್ನ ನಂಬದೇ ಇರೋನ್ನ ಕರೀರಿ, ಆಮೇಲೆ ದೇವ್ರ ನಂಬಿರೋರು ಬರಲಿ. ಹಲ್ಲೆಲೂಯಾ. ಅದು ರಿಯಲ್ ಕ್ರಿಸ್ಮಸ್. ವರ್ಷ ಪೂರ್ತಿ ಬಟ್ಟೆ ಕೊಡು, ಬಡವರಿಗೆ ಕಂಬಳಿ ಕೊಡು, ಕುಡಿಯೋದಕ್ಕೆ ನೀರು ಕೊಡು, ತಿನ್ನೋದಕ್ಕೆ ಯಾರನ್ನ ಹಸಿವೆಯಲ್ಲಿದ್ರೆ ಊಟ ಕೊಡು. ಅದು ರಿಯಲ್ ಕ್ರಿಸ್ಮಸ್. साल पूरा खाना खिलाओ, इसको भूख लग रही है खाना खिलाओ, इसको प्यास लग रहे पानी दे दो, इसको कपड़ा नहीं कपड़ा दे दो, इसको वो ठंडी में है इसको ब्लैंकेट दे दो. वो रियल क्रिसमस. ಅದು ನಿಜವಾದ ಕ್ರಿಸ್ಮಸ್. ಮುಸ್ಲಿಂ ಏನ್ ಮಾಡ್ತಾರೆ? ರೋಜಾ ಟೈಮಲ್ಲಿ ದಾನ ಧರ್ಮ ಮಾಡ್ತಾರೆ ತಾನೆ? ಹಲ್ಲೆಲೂಯಾ. ದಾನ ಧರ್ಮ ಮಾಡ್ತಾರಲ್ವಾ? ನೀನ್ ವರ್ಷ ಪೂರ್ತಿ, ಜೀವಿತ ಪೂರ್ತಿ ಮಾಡಂತ ಹೇಳ್ತದೆ ಬೈಬಲ್. ನೀನ್ ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ಮಾಡೋದಲ್ಲ. ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅದೆಲ್ಲ ಯೇಸು ಕ್ರಿಸ್ತನಿಗೆ ಮಾಡ್ದಂತೆ.
ಯೇಸು ಕ್ರಿಸ್ತ ತಿರ್ಗಾ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿ. ಪಿಬಿ ಬತಾರೆ यीशु मसीह केक नहीं खाएगा, यीशु मसीह रोज कुकीज नहीं खाएगा, यीशु मसीह बिरयानी नहीं खाएगा, यीशु मसीह चिकन फ्राई, मटन फ्राई, पेपर फ्राई, हमें चिल्ली फ्राई नहीं खाएगा, कूल ड्रिंक्स नहीं खाएगा, आइसक्रीम नहीं खाएगा, जूस कसका नहीं खाएगा, नहीं पिएगा। तुम गरीब आदमी को खिलाओ, वो प्रभु को दिया। किसी को खिलाना खाना, किसी को खिलाना बिरयानी, किसी को खिलाना केक, गरीबी आदमी को खिलाओ, वो प्रभु को दिया। इस वचन मत्ती 25 ಅಧ್ಯಾಯ ಈ ವಾಕ್ಯ ಎಲ್ಲಿದೆ ಅಂದ್ರೆ ಮತ್ತಾಯ ಗ್ರಂಥ 25ನೇ ಅಧ್ಯಾಯದಲ್ಲಿದೆ. ನೀವು ಬಡವರಿಗೆ ಚಳಿಯಲ್ಲಿದ್ದಾರಾ, ಬಟ್ಟೆ ಕೊಡು, ಅದು ಯೇಸು ಸ್ವಾಮಿ ಕೊಟ್ಟಂಗೆ. ಯಾರನ್ನ ಕಷ್ಟದಲ್ಲಿದ್ದಾರಾ, ದುಡ್ಡು ಕೊಡು, ಸಾಲ ಕೊಡು, ಸಹಾಯ ಮಾಡು, ಅದು ಯೇಸು ಸ್ವಾಮಿ ಕೊಟ್ಟಂಗೆ. ಯಾರಿಗಾದ್ರೂ ಬಟ್ಟೆ ಇಲ್ವಾ, ಅವ್ರಿಗೆ ಬಟ್ಟೆ ಕೊಡು, ಅದು ಯೇಸು ಸ್ವಾಮಿ ಕೊಟ್ಟಂಗೆ. ಯಾರು ಬರ್ತಡೇ ಮಾಡೋ ತಿರ್ಗಾ ಕೇಳ್ತಾ ಇದ್ವಿ, ಕಿಸಿಗೂ ಬರ್ತಡೇ ಕರ್ತೇವೆ ಕ್ರಿಸ್ಮಸ್ ಮೇಲೆ ಯೇಸು ಮಸೀಹ್. ಆಮೇನ್. ಬೈಬಲ್ ಹೇಳ್ತೈತೆ, ನೀವ್ ಯಾರ್ಯಾರಿಗೆ ಏನೇನು ಕೊಟ್ರು, ಒಬ್ರಿಗೆ ಹುಷಾರಿಲ್ವಾ, ಮೆಡಿಸಿನ್ ಇಸ್ಕೊಟ್ಟ, ಹಾಸ್ಪಿಟಲ್ ತೋರಿಸ್ತಾ, ಅದು ನನಗ್ ಕೊಟ್ಟಂಗೆ. Hallelujah. Praise the Lord. ನಾನು ಹೇಳ್ಕೊಡ್ತಾ ಇರೋದು ರಿಯಲ್ ಕ್ರಿಸ್ಮಸ್. ಈ ಕ್ರಿಸ್ಮಸ್, ಆ ಕ್ರಿಸ್ಮಸ್, ಮಿನಿ ಕ್ರಿಸ್ಮಸ್, ಸೆಮಿ ಕ್ರಿಸ್ಮಸ್, ಸೆಮಿಫೈನಲ್, ಕ್ರಿಕೆಟ್ ಅಲ್ಲಿ ಸೆಮಿಫೈನಲ್ ಇದ್ದಂಗೆ ಕ್ರಿಸ್ಮಸ್ ಅಲ್ಲಿ ಮಿನಿ ಕ್ರಿಸ್ಮಸ್ ಇದೆಯಂತೆ, ಏನೇನೇ ಹೇಳ್ತಾರೆ, ಜನಗಳು ಮಾಡಿದ್ದಾರೆ. ಆಮೇಲೆ ಕಷ್ಟದಲ್ಲಿರೋನ ನೋಡು, ರಿಯಲ್ ಕ್ರಿಸ್ಮಸ್. Hallelujah. ತಿರ್ಗಾ ಹೇಳ್ತಾ ಇದ್ದೀನಿ, फिर भी बता रहे यीशु मसीह केक नहीं खाएगा. एक बात सुनो, ಒಂದು ಮಾತು ಕೇಳಿ. ನಿಮ್ದು ಬರ್ತಡೇ ಕೇಕ್ ತಿಂತೀರಾ ತಿನ್ನಲ್ವಾ? ತಿಂತೀರಾ ತಿನ್ನಲ್ವಾ? ತಿಂತೀರಿ. ಯೇಸು ಸ್ವಾಮಿ ತಿಂತಾರಾ? ಆತನ ಮನುಷ್ಯನಲ್ಲ, ದೇವರು. ಆತನ ಆತ್ಮನಾಗಿದ್ದಾನೆ, ಆತ್ಮಕ ರೂಪಿಯೇ. आपका बर्थडे में आप केक खाएगा, यीशु मसीह केक खाएगा? नहीं खाएगा. हालेलुया. ಎಲ್ಲ ನನಗೆ ಬರ್ತಡೇ ಮಾಡಿ ಅಂತ ಹೇಳಿದನಾ? ಹೇಳಿಲ್ವಾ? ಹೇಳಿಲ್ಲ. ಆಮೆನ್. ಹಾಲೆಲುಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲುಯಾ. ಮನೆ ಒಳ್ಳೆ ನಿದ್ರೆ ಮಾಡ್ತಾ ಇದೆ. ಟೈಮು 12:15 ಆಗಿತ್ತು, 11:15, 12. ಅವಾಗ ತಾನೇ ಮಲಗಿದೆ. ಫುಲ್ಲು ಸೌಂಡು, ಕ್ಯಾರೆಟ್ಸ್ ಬಂದಿದ್ದಾರೆ. ಅವ್ರು ಯಾರು ಏನು, ಯಾರ ಮನೆ ಬೇಡ. ಅದಕ್ಕಿಂತ ಹಿಂದಿನ ವರ್ಷ 12:15 ಜೋರಾಗಿ ಕಿರ್ಚ್ಕೊಂಡು ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, बहुत जोर से चिल्लाते. टाइम 12:30. अन्य आदमी क्या सोचते, हार्ट पेशेंट क्या सोचते, इव्रेन ಈ ತರ ಹೊಡ್ಕೊಂತಾರೆ, इव्रेन बुद्धि इल्वा क्या, इसको बुद्धि नहीं, क्यों ऐसे चिल्लाते, टाइम इतने हो गया, सोचते नहीं सोचते. 12 बजे में क्यों आया? सभी लोग सो रहे हैं ना. 12 ಗಂಟೆಗೆ ಬಂದು ಅವರು ಜೋರಾಗಿ ಹೊಡಿತಾ ಇದ್ದಾರೆ, ರೋಡಲ್ಲೆಲ್ಲ ಕಿರಿಸ್ತಾ ಇದ್ದಾರೆ. ತುಂಬಾ ಜನ ದೇವರಲ್ಲಿ ಬರ್ದೇ ಇರೋದಕ್ಕೆ ನಾವೇ ಕಾರಣ. ज्यादा आदमी प्रभु में नहीं आ रहे, हम कारण, देव आदमी कारण. वो लोग भी ऐसे चिल्लाते, वो भी ಕ್ರಿಸ್ಮಸ್ ಮಾಡ್ತಾರೆ. ನನಗೆ ಬರಲ್ಲ, ಸಿಲ್ಲು ಬಿಸಿಲ್ ಬರಲ್ಲ, ಇಲ್ಲಾಂದ್ರೆ ಆಗ್ತಾ ಇದೆ. ಬಿಸಿಲ್ ಹಾಕೋದು, ಪಾಸ್ಟ್ರಮ್ಮ ಪುಲ್ಪಿಟ್ ಮೇಲೆ ಬಂದ್ರೆ ಬಿಸಿಲ್ ಹಾಕೋದು, ಪಾಸ್ಟ್ ಪುಲ್ಪಿಟ್ ಮೇಲೆ ಬಂದ್ರೆ ಬಿಸಿಲ್ ಹಾಕೋದು. ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ, ಕ್ರಿಸ್ಮಸ್ ಪ್ರೋಗ್ರಾಮ್ ಓ ಓ ಓ ಅನ್ನೋದು. ರೋಡಲ್ಲಿ ಹೋಗೋರು ಏನ್ ಅನ್ಕೊಂತಾರೆ, ಸ್ಟೇಡಿಯಂ ಅಲ್ಲಿ ಕಿರಿಸ್ತಾ ಇರ್ತಾರೆ. ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ ರೋಡಲ್ಲಿ ಹೋಗೋರು ಏನ್ ಅನ್ಕೊಂತಾರೆ? अन्य नमगे ಏನು ವ್ಯತ್ಯಾಸ? अन्य आदमी को हमको क्या ವ್ಯತ್ಯಾಸ? ಕಿರಿಸ್ತಾ ಇರ್ತಾರೆ ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ. ನಾನು ಕೆಲವರು ಕಡೆ ಕರೆದಿರ್ತಾರೆ, ತುಂಬಾ ಬೇಜಾರಾಗುತ್ತೆ, ಬಹಳ ಸೈಲೆಂಟ್ ಆಗಿ ಕೂತಿರ್ತೀನಿ, ಬೇಜಾರಾಗುತ್ತೆ.
ಬಾ, ಇವ್ರ ಕಣ್ಣುಗಳು ತೆರೀದೇವ್ರೆ, ಇವ್ರ ಬುದ್ಧಿ ತೆರೀದೇವ್ರೆ, ಇವ್ರ ಹೃದಯ ತೆರೀದೇವ್ರೆ, ಇವ್ರ ವಾಕ್ಯ ಜ್ಞಾನ ತೆರೀದೇವ್ರೆ. ದೇವ್ರೆ, ಇವರು ಕೂಡ ನಂತರ ಆಗ್ಲಿ ದೇವ್ರೆ, ಇವರು ಕೂಡ ಒಬ್ಬ ಪೌಲ ಆಗ್ಲಿ ದೇವ್ರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಕ್ರಿಸ್ತು ಈ ಲೋಕಕ್ಕೆ ಕೆಟ್ಟು ಹೋದವರನ್ನ ಹುಡುಕಿ, ಕತ್ತಲೆಯಲ್ಲಿರೋರ್ನ ಹುಡುಕಿ, ಸೈತಾನಲ್ಲಿರೋರ್ನ ಹುಡುಕಿ ಪ್ರೇರಣಕ್ಕಾಗಿ ಈ ಲೋಕಕ್ಕೆ ಬಂದ. 47 ನೋಡಿ, ಅದರಲ್ಲಿ इसमें 40 साथ देखो. 47 ನೋಡಿ. ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದು ಕೈಕೊಂಡು ನಡೆಯದೆ ಹೋದರೆ ರಕ್ಷಿಸುವುದಕ್ಕೆ ಬಂದಿದ್ದೀನಿ. ಕಿವಾಯ सेव करने के लिए, बचाने के लिए, उद्धार देने के लिए, उत्तर देने के लिए प्रभु आया. क्यों आया? ರಕ್ಷಿಸೋದಕ್ಕೆ, ಪಾಪದಿಂದ, ಶಾಪದಿಂದ, ಸೈತಾನದಿಂದ, ಮರಣದಿಂದ, ಲೋಕದಿಂದ, ಉಪದ್ರವಗಳಿಂದ. ಆಮೆನ್. ವಾಕ್ಯ ಹೇಳೋದು ಆರಾಮ್ ಕೆಲಸ ಅಲ್ಲ, ಟಯರ್ಡ್ನೆಸ್ ಆಗುತ್ತೆ. ಆಮೆನ್. ವಾಕ್ಯ ಹೇಳ್ತದೆ, ಈ ಲೋಕಕ್ಕೆ, ಈ ಲೋಕವನ್ನ, ಈ ಜನಗಳನ್ನ, ಪಾಪಿಗಳನ್ನ, ಕೊಲೆಗಾರರನ್ನ, ಮೋಸಗಾರರನ್ನ, ವಂಚಕರನ್ನ, ವ್ಯಭಿಚಾರಿಗಳನ್ನ, ಅಂಧಕಾರ ಜಗತ್ತಲ್ಲಿರೋ ಜನಗಳನ್ನ ರಕ್ಷಿಸೋದಕ್ಕೆ ನಾನು ಈ ಲೋಕಕ್ಕೆ ಬಂದೆ. अन्य आदमी को, पाप आदमी को, दारू आदमी को, व्यभिचार आदमी को, दुख आदमी को, आमेन, वेश्य आदमी को रक्षित करने के लिए मैं आया. आमेन, हालेलुया. ಯಾರನ್ನ ರೌಡಿಸಮ್ ಇದ್ದಾರಾ, ಯಾರನ್ನ ಕುಡಿತನದಲ್ಲಿದ್ದಾರಾ, ಯಾರನ್ನ ವ್ಯಭಿಚಾರದಲ್ಲಿದ್ದಾರಾ, ಯಾರನ್ನ ಸೂಳೆ ಆಗಿದ್ದಾರಾ, ನಿಮ್ ಕ್ರಿಸ್ಮಸ್ಗೆ ಕರೀರಿ, ಅವ್ರಿಗೆ ಹೇಳಿ ವಾಕ್ಯನ. ನಿನ್ನನ್ನು ರಕ್ಷಿಸೋದಕ್ಕೆ ಈ ಭೂಮಿಗೆ ಬಂದ, ನಿನ್ನನ್ನು ಕಾಪಾಡೋದಕ್ಕೆ ಈ ಭೂಮಿಗೆ ಬಂದ ಅಂತ ಹೇಳಿ. ಆಮೆನ್ ಹೇಳಿದ್ರೆ ಹೌದಾ, ಅವ್ರು ತಿರುಗ್ತಾರೆ ದೇವ್ರ ಕಡೆಗೆ, ಅವ್ರು ಫೇಸ್ ಮಾಡ್ತಾರೆ. ಓದಿ ಇನ್ನೊಂದು ವಾಕ್ಯ ಓದಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದಿ. ಯೋಹಾನ 1 ಯೋಹಾನ 3:5, 1 ಯೂಹನ್ನ 3:5, 1 ಜಾನ್ 3:5, 1 ಯೂಹನ್ನ 3:5. ಯಾಕೆ ಬಂದಿದಂತೆ? ಕಿವಾಯ ಯಾಕೆ ಬಂದ್ರು? ಪಾಪಗಳನ್ನು ಹೋಗಲಾಡಿಸಲು ಬಂದ್ರು. ಈ ಲೋಕ ಪಾಪ ತುಂಬೋಗಿತ್ತು. इस इंसान पाप से भरा 400 साल पाप इस पृथ्वी का अंदर था. कितने साल? 400 साल, सारी 4000 साल, 4,000 ವರ್ಷಗಳಿಂದ, ಆದಾಮನ ಕಾಲದಿಂದ ಯೇಸು ಕ್ರಿಸ್ತನ ತನಕ ಈ ಭೂಮಿ ಪಾಪದಿಂದ ತುಂಬಿ ಹೋಗಿತ್ತು. 4,000 ವರ್ಷದ ಪಾಪಗಳನ್ನ ಹೋಗಲಾಡಿಸೋದಕ್ಕೆ ಈ ಭೂಮಿಗೆ ಬಂದ. 4,000 साल पाप मतलब आदम से यीशु मसीह तक 4,000 साल पाप निकालने के लिए, खाली करने के लिए, फुल कंप्लीट फिनिश करने के लिए, पाप और नहीं बोलने के लिए, करने के लिए प्रभु इस इंसान को आया, प्रत्यक्ष हो गया. ಎಷ್ಟು ಸಾವಿರ ವರ್ಷ ಪಾಪಗಳನ್ನ, कितने साल का पाप ಮಾತಾಡ್ಬೇಕು? 4,000 ಹೇಳಿ ಎಲ್ಲಾರು ಹೇಳಿ. 4,000 ವರ್ಷ ಮನುಷ್ಯರು ಮಾಡಿರೋ ಪಾಪಗಳನ್ನ ಕಂಪ್ಲೀಟ್ ಕ್ಲೀನ್ ಮಾಡ್ಬಿಟ್ಟ. ಕಂಪ್ಲೀಟ್ ಕ್ಲೀನ್. ಯಾವ ಆಸಿಡ್ ಹಾಕಿದ್ರೆ ಅದು ಕ್ಲೀನ್ ಆಗಲ್ಲ. ಯೇಸು ಕ್ರಿಸ್ತನ ರಕ್ತದಲ್ಲಿ 4,000 ವರ್ಷ ಪಾಪಗಳು ಕಂಪ್ಲೀಟ್ ಕೊಲಾಪ್ಸ್. 400 साल का पाप यीशु लहू का द्वारा कंप्लीट क्लीन हो गया. अभी पाप नहीं, आप करने तो है, नहीं तो नहीं. ನೀನ್ ಪಾಪ ಮಾಡಿದ್ರೆ ಇದೆ, ಇಲ್ಲಂದ್ರೆ ಇಲ್ಲ. ತಗೋ ಇನ್ನೊಂದು ವಾಕ್ಯ, ಅದರಲ್ಲಿ 5ನೇ ವಚನ ಓದಿ, 8ನೇ ವಚನ ಓದಿ. 8 ವಚನ ಪಡ ಸೇಮ್ ಇಸ್ಮೆ, ಅದರಲ್ಲಿ 8ನೇ ವಚನ ಓದಿ. 3:8 ಸೇಮ್. ಪಾಪ ಮಾಡುವವನು ಸೈತಾನನಿಂದ ಸ್ಪಷ್ಟ ಬರೋಣ. ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ.
ದೇವರ ಕುಮಾರನು ಪ್ರತ್ಯಕ್ಷನಾದನು. ಹೇಳಿ ಪಾಯಿಂಟ್ ಸಿಗ್ತಾ ಎಷ್ಟು ಜನಕ್ಕೆ ಸಿಕ್ತು? कितने आदमी मिल गया? क्यों आया प्रभु इस भूमि को? सातान का काम, सातान का तंत्र, सातान का आलोचन, सातान का क्रिया लाया कंप्लीट निकालने के लिए आया. स्टॉप कर देगा सातान का काम. आमीन. देखो तुम्हारा अंदर पवित्र आत्मा है, तुम प्रभु का वचन के तरफ से जा रहे हैं, तुम्हारा अंदर सातान का काम नहीं होता. ನೀನು ದೇವರಲ್ಲಿದ್ದೀಯಾ, ವಾಕ್ಯ ನಿನ್ನಲ್ಲಿದ್ದೀಯಾ, ವಾಕ್ಯ ಪ್ರಕಾರ ನಡೀತೀಯಾ, ನಿನ್ನ ಜೀವನದಲ್ಲಿ ಸೈತಾನ ಕಾರ್ಯ ಇರಲ್ಲ. ಆಮೆನ್. ಸೈತಾನ ಈ ಭೂಮಿಯಲ್ಲಿ ಮನುಷ್ಯರನ್ನ ಕೆಡಿಸಿ ವ್ಯಭಿಚಾರ ಮಾಡು, ಸುಳ್ಳೇಳು, ತಿನ್ನು, ಒಡಿ, ಬೈ, ಕತ್ಕೋ, ಸುಳ್ಳೇಳು, झूठ बोलो, हत्या करो, मर्डर करो, आमीन, व्यभिचार करो, ये खाओ, वो खाओ, आराधना करो, विग्रह आराधना करो, उधर चलो, इधर चलो, सब कुछ सिखाया आदमी लोग को. सातान 400 साल 4,000 ವರ್ಷ ಸೈತಾನ ವ್ಯಭಿಚಾರ ಮಾಡು, ಸುಳ್ಳು ಹೇಳು, ಅನ್ಯಾಯ ಮಾಡು, ಹೊಟ್ಟೆ ಕಿಚ್ಚೇಳು, ಕೊಲೆ ಮಾಡು, ಕದ್ಕೋ, ಕಳ್ತನ ಮಾಡು, ಅವ್ರಿಗೆ ಮೋಸ ಮಾಡು, ಹೆಂಡತಿಗೆ ಮೋಸ ಮಾಡು, ಗಂಡನಿಗೆ ಮೋಸ ಮಾಡು, ವಿಶ್ವಾಸಿಗೆ ಮೋಸ ಮಾಡು, ಪಾಸ್ಟ್ರಿಗೆ ಮೋಸ ಮಾಡು, ಇವ್ರನ್ನ ಒಡಿ, ಅವ್ರನ್ನ ಒಡಿ, ಕೊಲೆ ಮಾಡು, ಇದನ್ನ ಜನಗಳ ಕೈಲಿ ವಿಗ್ರಹ ಆರಾಧನೆ ಮಾಡು, ಸುಳ್ಳು ಹಾಡು, ಇದು ಮಾಡು, ಆ ಆಚಾರ ಮಾಡು, ಈ ಸಂಪ್ರದಾಯ ಮಾಡು, ಈ ಹಬ್ಬ ಮಾಡು, ಈ ಉತ್ಸವ ಮಾಡು, ಇದನ್ನ ನಡೆಸು, ಅದನ್ನ ಮಾಡು ಅಂತ ತಿಥಿ ಮಾಡು, ಎಲ್ಲ ಮಾಡಿಸಿ ಇಕ್ಕಿದ್ದನ್ನ ಬಂದು ಯೇಸು ಸ್ವಾಮಿ ಲಯ ಮಾಡಿಬಿಟ್ಟ. ಏನ್ ಮಾಡ್ಬಿಟ್ರು? ಕಂಪ್ಲೀಟ್ ಸೈತಾನ ಕೆಲಸಗಳನ್ನ ಕಟ್ಟಿ ಹಾಕಿ ಅವನ ತಲೆಯನ್ನ ಜಜ್ಜಿ ಅವನ ಕಾರ್ಯಗಳನ್ನ ಲಯ ಮಾಡಿಬಿಟ್ಟ. ಈಗಿಲ್ವ ಸೈತಾನ ಇದ್ದಾನೆ. ನನ್ನ ಜೀವನದಲ್ಲಿ ಕೊಡಲ್ಲ ನಾನು ಜಾಗ, ನೀನು ಕೊಡಬೇಡ. ಆಮೇನ್. ಆಕ್ಟ್ಸ್ ಚಾಪ್ಟರ್ 3:26 ಅಪೊಸ್ತಲರ ಕೃತ್ಯ 3:26. ಆಮೇನ್ ಆಮೇನ್. ಆಕ್ಟ್ಸ್ ಚಾಪ್ಟರ್ 3:26 ಮೊದಲು ನಿಮಗಾಗಿಯೇ ದೇವರು प्रेरित 3 अध्याय 20-6 वचन. ತನ್ನ ಸೇವಕರನ್ನು ಏರ್ಪಡಿಸಿ ಹಾ. ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಹಾ. ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆ ಎಂದು ಹೇಳಿದರು. ಏನಕ್ಕೆ ಬಂದ್ರು ಜೀಸಸ್? ಕೆಟ್ಟ ನಡತೆಯಿಂದ ನಮ್ಮನ್ನು ತಪ್ಪಿಸಿ आशीर्वाद ಮಾಡಕ್ ಬಂದಂತೆ. वाह, क्यों आया प्रभु? खराब जीव से, असह्य बहुत खराब जीव से अलग करके आशीष करने के लिए प्रभु आया. यजन करता है तो यजन करता है तो कितने अद्भुत समाज हो गया. ನಮ್ಮನ್ನ ಕೆಟ್ಟತನದಿಂದ, ನಮ್ಮನ್ನ ಅಸಹ್ಯದಿಂದ, ನಮ್ಮನ್ನ ಅನ್ಯಾಯದಿಂದ, ನಮ್ಮನ್ನ ಮೋಸದಿಂದ, ನಮ್ಮನ್ನ ಅಪಕಾರದಿಂದ, ನಮ್ಮನ್ನ ಅನೀತಿಯಿಂದ, ನಮ್ಮನ್ನ ಅಸಹ್ಯದಿಂದ ಬಿಡಿಸಿ ಆಶೀರ್ವಾದ ಮಾಡೋದಕ್ಕೆ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. लास्ट ಇನ್ನೊಂದು ವಾಕ್ಯ ಓದಿ ನಿಮ್ಮನ್ನ ಬಿಟ್ಬಿಡ್ತೀನಿ. आपको छोड़ देगा. लास्ट एक वचन पढ़ो. गलातियंस 4:4-5. गलातियలకు 4:4-5. गलातियर 4 अध्याय 4 से 5 वचन तक. गलातियದವರಿಗೆ 4ನೇ ಅಧ್ಯಾಯ 4-5 ಓದಿ. ಆದರೆ सिस्टर पता नहीं लिखना पहले, बाद में बाइबल लिखना. गलातिया 4 अध्याय 4 से 5 वचन. ಕಾಲವು ಪರಿಪೂರ್ಣವಾದಾಗ ಜೋರಾಗಿ ಯಾರನ್ನ ಬಿಡುಗಡೆ ಮಾಡೋದಕ್ಕೆ? धर्मशास्त्र ಅಂದ್ರೆ ಯಾರು? इस्राएल आदमी. धर्मशास्त्र का मतलब इस्राएल आदमी को छुड़ाने के लिए, इस्राएल बिडिसोदಕ್ಕೆ ಪುತ್ರರ ಪದವಿಯನ್ನ ನಮಗೆ ದೊರಕಿಸಬೇಕಂತ ಆತನ ಸ್ತ್ರೀಯಲ್ಲಿ ಹುಟ್ಟಿ ಬಂದನು. ಯಾಕೆ ಬಂದಿದೆ ಸ್ವಾಮಿ? ಇಸ್ರಾಯೇಲರನ್ನ
ಧರ್ಮಶಾಸ್ತ್ರದ ಕಟ್ಟಿನಿಂದ ಬಿಡುಗಡೆ ಮಾಡೋದಕ್ಕೂ ನಮಗೆ ಪುತ್ರ ಸಂತಾನವನ್ನು ಕೊಡೋದಕ್ಕೂ ಆತನ ಬಂದ ಈ लोकಕ್ಕೆ। क्यों आया प्रभु? इस्राएल आदमी वो धर्मशास्त्र में था। क्या पढ़ो ब्रदर इस वचन? परंतु 4 अध्याय 4 से 5। हाँ जब समय पूरा हुआ हाँ तो परमेश्वर ने अपने पुत्र को भेजा जो स्त्री से जन्म क्यों भेजा? ಯಾಕೆ ಕಳಿಸಿದ್ರು? ಒಂದು जो स्त्री से जन्मा और व्यवस्था के अधीन उत्पन्न हुआ। व्यवस्था किसको दिया प्रभु? इस्राएल को दिया। किसको दिया? किसी का तरफ से दिया? मोशे के तरफ से। धर्मशास्त्र ಯಾರು ಕೊಟ್ಟಿದ್ದು? ಇಸ್ರಾಯೇಲ್ಗೆ। ಯಾರ ಮೂಲಕ ಕೊಟ್ಟಿದ್ದು? ಮೋಶೆ ಮೂಲಕ। ಅದರಲ್ಲಿ ಇದ್ದವರನ್ನ ಬಿಡಿಸೋದಿಕ್ಕೆ पढ़ो सिस्टर। ताकि हाँ व्यवस्था के अधीनों को व्यवस्था के अधीन कौन ब्रदर? व्यवस्था का अधीन आदमी इस्राएल लोग, यूथ लोग, हम नहीं, हम अन्य आदमी। उसको छुड़ाने के लिए और हमको पुत्र संतान का नाम देने के लिए, खिलाने के लिए पढ़ो सिस्टर। मोल लेकर छुड़ा लिया और हम वो ले पालक होने का पद मिले। पालक होने के लिए पा लिया। पालक करने के लिए हमको इस्राएल आदमी को छुटकारा देने के लिए प्रभु यीशु मसीह ಯೇಸು ಕ್ರಿಸ್ತನು ಧರ್ಮಶಾಸ್ತ್ರ ಅಧೀನ ಆಗಿರೋ ಇಸ್ರಾಯೇಲನ್ನ ಬಿಡಿಸೋದಕ್ಕೂ ನಮ್ಮನ್ನ ಪುತ್ರ ಸಂತಾನ ಅನ್ನೋ ಹೆಸರನ್ನ ಕೊಡೋದಕ್ಕೂ ಆತನು ಈ ಲೋಕಕ್ಕೆ ಬಂದ। ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್। ಇದು ಕ್ರಿಸ್ಮಸ್ ಅಲ್ಲಿ ಮಾತಾಡಬೇಕು। ಹಲ್ಲೆಲೂಯಾ। ಎಲ್ಲರೂ ಹೇಳ್ತಾರೆ ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ದು? ಬೆತ್ಲೆಹೇಮ್ ಮನೆ ಎಲ್ಲಿ ಅಂತಾರೆ? ಗೋಧುಳಿ ಅಂದ್ರೆ ಹಸುಗಳು ಕಟ್ಟ ಅಲ್ಲಲ್ಲ ಹುಟ್ಟಿದ್ದು। ಛತ್ರದಲ್ಲಿ ಜಾಗ ಇಲ್ಲ ಅಂತೇಳಿ ಅಲ್ಲಿ ಹೋಗಿ ಮಲಗಿಸಿದ್ದು, ಹುಟ್ಟಿದ್ದು ಅಲ್ಲಲ್ಲ, ಬೆತ್ಲೆಹೇಮ್ ಮೇಲೆ ಹುಟ್ಟಿದ್ದು। ಹಲ್ಲೆಲೂಯಾ। ಎಷ್ಟು ಕಣ್ಣು ಮುಚ್ಚೋದು? ನಾವೆಲ್ಲ ಎದ್ದಿದ್ಕೊಂಡು ಕಣ್ಣು ಮುಚ್ಚಿ ಪ್ರೇ ಮಾಡಿ, ದೇವ್ರೆ ನಾವು ರಿಯಲ್ ಕ್ರಿಸ್ಮಸ್ ಮಾಡ್ಬೇಕು ದೇವ್ರೆ, ಇವತ್ತಿನಿಂದ ಬರೋ ವರ್ಷ ನಾನು ಒಳ್ಳೆ ರಿಯಲ್ ಕ್ರಿಸ್ಮಸ್ ಮಾಡ್ಬೇಕು ದೇವ್ರೆ, ಅನ್ಯರಿಗೆ ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಬೇಕು ದೇವ್ರೆ। ಕಣ್ಮುಚ್ಚಿ ನಂಬಿಕೆಯಿಂದ ಪ್ರೇಯರ್ ಮಾಡಿ। ಈಗ ನಮ್ಮ ಮಧ್ಯದಲ್ಲಿ ನಿಜವಾದ ಕ್ರಿಸ್ಮಸ್ ಅಂದ್ರೆ, ನಿಜವಾದ ಕ್ರಿಸ್ಮಸ್ ಅರ್ಥ ಏನು? ದಯವಿಟ್ಟು ನಮಗೆ ತಿಳಿಸಪ್ಪ, ಆಶೀರ್ವದಿಸು ಏಸು, ಪ್ರತಿಯೊಬ್ಬರನ್ನ ಮುಟ್ಟಿ ಬಲಪಡಿಸು ಏಸು ನಾಮದಲ್ಲಿ ನಿನಗೆ ಪ್ರಾರ್ಥನೆ ಮಾಡಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್, ಆಮೆನ್, ಆಮೆನ್। ನನ್ನ ಮನೆಯಲ್ಲಿ ಕರ್ತನನ್ನು ಕೊಂಡಾಡಿ ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ। ನನ್ನ ಮನೆಯಲ್ಲಿ ಕರ್ತನನ್ನು ಕೊಂಡಾಡಿ ಆತನ ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯದಿರು। ಆಮೆನ್, ಆಮೆನ್, ಆಮೆನ್। God bless you.